प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾಗಿರತಕ್ಕ ಮಾಘ ಮಾಸ. ಈ ಸಲ ಅಂದರೆ ಇವತ್ತು ಮತ್ತು ನಾಳೆ 2 ದಿವಸವೂ ಕೂಡ ವಿಶೇಷವಾಗಿ ಮಾಘ ಮಾಸದ ಮಹಾತ್ಮ್ಯವನ್ನ ನೋಡೋಣ. ಅದರಲ್ಲಿ ಇದು ಪದ್ಮಪುರಾಣದಲ್ಲಿ ಬಂದಿರುವ ವಿಚಾರ. ಇದು ಪದ್ಮಪುರಾಣದಲ್ಲಿ ಸೂತರು ಶೌನಕಾದಿ ಋಷಿಗಳಿಗೆ ಆ ಮಹಾತ್ಮ್ಯವನ್ನ ಹೇಳ್ತಾ ಇದ್ದಾರೆ. ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡ್ತಾರೆ, ಸೂತರೇ, ಮಕ್ಕಳ ಹಿತವನ್ನ ಬಯಸುವವರು ನೀವು. ಸೂತಾಚಾರ್ಯರು ಅಂದ್ರೆ ಏನು, ಎಲ್ಲ ಪುರಾಣವನ್ನ ಹೇಳುವವರು, ಜಗತ್ತಿಗೆ ಸಾರಿದವರು. ಅದರಲ್ಲೂ ಕೂಡ ವಿಶೇಷವಾಗಿ ಪುರಾಣಗಳ ಪ್ರವರ್ತಕರಾಗಿ ಇದ್ದು ಪುರಾಣಗಳ ವಿಚಾರವನ್ನ ತಿಳಿಸಿದವರು. ಅದಕ್ಕೆ ಶೌನಕಾದಿಗಳು ಹೇಳ್ತಾರೆ, ಹಿಂದೆ ನೀವು ಕಾರ್ತೀಕ ಮಾಸದ ಮಾಹಾತ್ಮ್ಯವನ್ನ ನೀವು ಇಷ್ಟು ತನಕ ಹೇಳಿದ್ದೀರಿ. ಅದೆಂಥದ್ದು ಹಾಗೆಂದ್ರೆ, ಲೌಕಿಕವಾದ ಸುಖಗಳು ಏನು ಬೇಕೋ ಅದನ್ನು ಕೊಡುತ್ತದೆ, ಮೋಕ್ಷವನ್ನು ಕೂಡ ಕೊಡತಕ್ಕದ್ದು. ಇದು ಪುರಾಣಗಳ ಮಾಸ ಮಾಹಾತ್ಮ್ಯಗಳ ಮಹಿಮೆ. ಇದು ಇಹಲೋಕದ ಸುಖವೂ ಬೇಕು, ಪರಲೋಕದ ಸುಖವೂ ಬೇಕು, ನಮಗೆ ಎರಡು ಆಗಬೇಕು ಹಾಗೆಂಬ ದೃಷ್ಟಿಯಿಂದಲೇ ಅದು ಇರೋದು. ಅದನ್ನು ನೀವು ಹೇಳಿದಿರಿ. ಇನ್ನು ಮುಂದೆ ಮಾಘ ಮಾಸದ ಮಹಾತ್ಮ್ಯವನ್ನ ಕೇಳಬೇಕು ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ, ಅದನ್ನ ತಿಳಿಸಿಕೊಡಿ ಹಾಗೆ ಅಂತ. ಈ ಮಾಘ ಮಾಸದ ಮಹಾತ್ಮ್ಯ ಅಂತ ಹೇಳುವಾಗ ಒಂದು ವಿಶೇಷಣವನ್ನ ಸೇರಿಸ್ತಾರೆ. ಯಾವ ಮಾಸದ ಹಿರಿಮೆಯನ್ನ ಕೇಳುವುದರಿಂದ ತತ್ವ ರೀತಿಯಾದ ಒಂದು ಸಂದೇಹಗಳು ಅದು ನಾಶವಾಗುತ್ತದೆ ಅಂತೆ, ವಿಶೇಷವಾಗಿ ತತ್ವಜ್ಞಾನ ಬರುತ್ತದೆ ಅಂತ ಅದರ ಅಭಿಪ್ರಾಯ. ಈ ಮಾಘ ಮಾಸ ಮಹಾತ್ಮ್ಯ ಕೇಳುವುದರಿಂದ ಬರತಕ್ಕ ಫಲ ಏನು? ವಿಶೇಷವಾದ ತತ್ವಜ್ಞಾನ. ಅಂತ ಮಹಿಮೆಯನ್ನ ತಿಳಿಸತಕ್ಕ ಆ ಮಾಘ ಮಾಸದ ಮಹಿಮೆಯನ್ನ ನಮಗೆ ತಿಳಿಸಿಕೊಡಿ ಅಂತ. ಹಿಂದೆ ಮಾಘ ಸ್ನಾನವನ್ನ ಮಹಿಮೆಯನ್ನ ಲೋಕದಲ್ಲಿ ಹೇಳಿದವರು ಯಾರು? ಅದನ್ನೆಲ್ಲ ನಮಗೆ ತಿಳಿಸಿಕೊಡಿ. ನೀವು ಕೃಷ್ಣನ ಭಕ್ತರು, ನೀವು ಕೃಷ್ಣನ ಕಥೆಯನ್ನೇ ಕೇಳಬೇಕು ಅಂತ ಇಚ್ಛೆ ಪಟ್ಟವರಾಗಿ ಮತ್ತೆ ಅದನ್ನೇ ಶೌನಕಾದಿಗಳು ಕೇಳಿದರು. ಇವರ ಪ್ರಶ್ನೆಗಳನ್ನ ಕೇಳಿ ಸೂತ ಮಹಾ ಮುನಿಗಳಿಗೆ ಭಾರಿ ಸಂತೋಷ ಆಯ್ತು. ಅವರು ಹೊಗಳ್ತಾರೆ ಶೌನಕಾದಿಗಳನ್ನ, ನೀವು ಕೂಡ ಕೃಷ್ಣನ ಭಕ್ತರೇ, ಅದರಿಂದ ಪರಮಾತ್ಮನ ಕಥೆಯನ್ನ ಮತ್ತೆ ಮತ್ತೆ ಕೇಳಿದಿರಿ ಅಂತ. ನೋಡಿ, ಕಾರ್ತೀಕದ ಮಹಿಮೆ ಆಯ್ತು, ಮತ್ತೆ ಮಾಘದ ಮಹಿಮೆ ಕೇಳಬೇಕು ಅಂತ ನೀವು ಇಚ್ಛೆ ಪಡ್ತಾ ಇದ್ದೀರಾ. ನೋಡಿ, ಸಜ್ಜನರ ಮೈಂಡ್ ಸೆಟ್, ಅವರ ಬುದ್ಧಿ ಹೇಗೆ ಇರುತ್ತದೆ, ಹೀಗೆ ಇರ್ತದೆ. ಮತ್ತೆ ಮತ್ತೆ ಕೃಷ್ಣನ ಕತೆ ಸಾಕು ಅಂತ ಅನಿಸೋದಿಲ್ಲ, ಇನ್ನಷ್ಟು ಕೇಳಬೇಕು ಅಂತಾನೆ ಅನಿಸ್ತದೆ. ಯಾವ ಮಾಸ ಮಹಿಮೆಯನ್ನ ಕೇಳುವುದರಿಂದ ಭಕ್ತಿಯಿಂದ ಕೇಳುವವರಿಗೆ ಎಲ್ಲಾ ಪಾಪವನ್ನು ನಾಶ ಮಾಡತಕ್ಕದ್ದು ಹಾಗೆ ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಶೌನಕಾದಿಗಳು. ಒಮ್ಮೆ ಏನಾಯಿತು, ಪಾರ್ವತಿ ದೇವಿ ರುದ್ರದೇವರ ಪಾದವನ್ನ ನಮಸ್ಕರಿಸಿ ವಿನಯಪೂರ್ವಕ ಒಂದು ಪ್ರಶ್ನೆಯನ್ನ ಮಾಡಿದರಂತೆ. ಪಾರ್ವತಿ ದೇವಿ ಕೇಳ್ತಾರೆ, ಸ್ವಾಮಿ, ಭಕ್ತರಿಗೆ ಅಭಯವನ್ನ ಕೊಡುವ ಮಹಾದೇವರು ನೀವು, ಮಹಾದೇವ. ನಾನು ಈಗ ಸಂತೋಷದಿಂದ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಪಾರ್ವತಿ ಹೇಳ್ತಾರೆ, ನಿಮ್ಮ ಮುಖದಿಂದ ಅನೇಕ ಧರ್ಮ ವಿಚಾರಗಳನ್ನು ನಾನು ಕೇಳಿದ್ದೇನೆ, ಈಗ ಮಾಘ ಮಾಸದ ಮಹಿಮೆಯನ್ನು ಕೇಳಬೇಕು ಅಂತ ನಾನು ಇಚ್ಛೆ ಪಡ್ತೇನೆ ಹಾಗೆ ಅಂತ. ಈ ಮಾಸದ ನಿಯಮ ಏನು? ಈ ಮಾಸದ ಅಧಿಪತಿ ದೇವರು ಯಾರು ಹಾಗೆ ಅಂತ. ಇದನ್ನೆಲ್ಲ ನೀವು ನನಗೆ ತಿಳಿಸಿಕೊಡಬೇಕು ಅಂತ ಪಾರ್ವತಿ ದೇವಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದಾಗ
ಮಹಾರುದ್ರದೇವರು ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಇದು ಶಿವ ಮತ್ತು ಪಾರ್ವತಿಯರ ಸಂವಾದ ರೂಪದಲ್ಲಿ ಇರತಕ್ಕ ಒಂದು ವಿಚಾರ. ಎಲ್ಲ ವಿಚಾರವನ್ನು ಕೂಡ ರುದ್ರದೇವರೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ಒಂದು ರೀತಿಯಾಗಿ ಅವರು ಕೂಡ ನೋಡಿ ಮಹಾಗುರುಗಳು ಅವರು ರುದ್ರದೇವರು. ಹರಿಕಥಾಂಸಾರದಲ್ಲಿ ತಿಳಿಸಿದಂತೆ ವಾಯುದೇವರಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿದವರು, ವಾಯುದೇವರ ಶಿಷ್ಯರು ರುದ್ರದೇವರು. ಮಗನೂ ಹೌದು, ಶಿಷ್ಯನೂ ಹೌದು. ಅಂತ ರುದ್ರದೇವರ ಮಾತು. ಒಂದು ಸಮಯ ದಿಲೀಪ ಅಂತ ಒಂದು ಮಹಾರಾಜ, ರಘುವಂಶದಲ್ಲಿ ಬಂದ ರಾಜ, ಸೂರ್ಯವಂಶದ ರಾಜ, ಒಂದು ದೊಡ್ಡ ಯಾಗವನ್ನೆಲ್ಲ ಮುಗಿಸಿ ಅವಭೃತ ಸ್ನಾನ ಮಾಡಿ, ಆ ಯಾಗ ಮುಗಿದ ಮೇಲೆ ಅವಭೃತ ಸ್ನಾನ ಮಾಡಬೇಕು ಅಂತ ಅನೇಕ ಋಷಿಗಳು ಎಲ್ಲರೂ ಸೇರಿ ಮಂಗಳ ಅಭಿಷೇಕವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲ ಆದ ಮೇಲೆ ಪ್ರಜೆಗಳಿಂದ ಗೌರವಿಸಲ್ಪಟ್ಟವರಾಗಿ ಆ ದಿಲೀಪ ರಾಜರು ಬೇಟೆಗೆ ಅಂತ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಸೈನ್ಯವನ್ನು ಕೂಡ ಕರ್ಕೊಂಡು ಕಾಡಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಭಟರಿಗಳೇ ಹೇಳ್ತಾ ಇದ್ದಾರಂತೆ, ಅಲ್ಲಿ ನೋಡಿ ಒಂದು ಮೃಗ ಓಡಿ ಹೋಗ್ತಾ ಇದೆ, ಅದನ್ನ ಹಿಡಿದಾಕಿ ಕೊಲ್ರಿ ಹಾಗೆ ಅಂತ ದಿಲೀಪ ರಾಜ ಹೇಳಿದ್ದಕ್ಕೆ ಆ ಸೈನ್ಯರು ಕೂಡ ಅದನ್ನೆಲ್ಲ ಮಾಡ್ಕೊಂಡೇ ಇದ್ರು ಹಾಗೆ ಅಂತ. ಈ ರೀತಿಯಾಗಿ ಆ ಕಾಡಿನಲ್ಲಿ ಬೇಟೆಯನ್ನ ಮಾಡ್ತಾ ಮಾಡ್ತಾ ಏನಾಯ್ತು, ಇದ್ದಕ್ಕಿದ್ದಾಗಿ ಒಂದು ಜಿಂಕೆ ಜೋರಾಗಿ ಕಿರ್ಚಿಕೊಂಡಿತ್ತಂತೆ. ಕಿರ್ಚಿಕೊಂಡು ಆ ಕಾಡಿನ ಪೊದರ್ನಿಂದ ಹೊರಗೆ ಬಂತು. ಅದು ಆಕಾಶಕ್ಕೆ ಜಿಗಿತಾ ಇದೆ, ಅಷ್ಟು ಎತ್ತರಕ್ಕೆ ಕುಣಿತಾ ಇದೆ. ಅದು ಮತ್ತೆ ಭೂಮಿಗೆ ಬರ್ತದೆ, ಜಿಗಿತಾ ಇದೆ, ಭೂಮಿಗೆ ಬರ್ತದೆ. ಇದ್ದಕ್ಕಿದ್ದಾಗಿ ಕುಣಿದು ಅದು ಮತ್ತೆ ಓಡಿ ಹೋಯ್ತು. ಅದನ್ನು ಹಿಂಬಾಲಿಸಿಕೊಂಡು ಜಿಂಕೆ ಹೆಜ್ಜೆಯನ್ನು ಇಟ್ಟುಕೊಂಡು ಅದನ್ನು ಹಿಂಬಾಲಿಸಿಕೊಂಡು ದಿಲೀಪ ರಾಜ, ಅವರ ಸೈನ್ಯ ಎಲ್ಲರೂ ಕೂಡ ಹೋಗ್ತಾರೆ. ಆದರೆ ಒಂದು ಜಾಗಕ್ಕೆ ಹೋಗಿ ಸೇರ್ತಾರೆ. ಅಲ್ಲಿ ಯಾರು ಸಿಗ್ತಾನೆ ಇಲ್ಲ, ಯಾವ ಪ್ರಾಣಿಗಳು ಕಾಣಿಸ್ತಾ ಇಲ್ಲ. ಇವನಿಗೆ, ದಿಲೀಪ ರಾಜನಿಗೆ ತುಂಬಾ ಬಾಯಾರಿಕೆ ಆಯಿತು. ಆಗ ಸೂರ್ಯ ಮಧ್ಯಾಹ್ನ ಹೊತ್ತಾಗಿತ್ತು, ತುಂಬಾ ದೂರ ಬಂದಿದ್ದಾರೆ. ಅದರಿಂದ ತುಂಬಾ ಬಾಯಾರಿಕೆ ಆಯಿತು. ಅಲ್ಲಿ ಒಂದು ಸರೋವರವನ್ನ ಕಾಣ್ತಾರೆ. ಅದು ಭಾರಿ ವಿಶಾಲವಾಗಿದ್ದ ಒಂದು ಸರೋವರ. ಅದರ ತೀರದಲ್ಲಿ ಅನೇಕ ವೃಕ್ಷಗಳು ಬೆಳೆದಿದ್ದವು, ಶುದ್ಧವಾದ ನೀರು, ಎಲ್ಲವೂ ಮಂಗಳಕರವಾಗಿ ಇತ್ತು. ಹೇಗೆ ತನ್ನನ್ನ ಆಶ್ರಯಿಸಿ ಬಂದವರಿಗೆ ಒಬ್ಬ ದಾನಿಯಾದವ ಎಲ್ಲವನ್ನು ಕೂಡ ಕೊಡ್ತಾರೆ, ಅದೇ ತರ ಈ ತಟಾಕ, ಆ ಸರೋವರ ಹಗಲಿಲ್ಲ ರಾತ್ರಿ ಇಲ್ಲ, ಯಾರು ಬಂದರೂ ಸರಿ ಅವರಿಗೆ ವಿಶ್ರಾಂತಿ ಕೊಟ್ಟು ಹಣ್ಣು ಇತ್ಯಾದಿಗಳನ್ನು ಕೊಟ್ಟು ನೀರನ್ನು ಕೂಡ ಕೊಡುವ ಸಾಮರ್ಥ್ಯ ಇತ್ತು. ಅಷ್ಟು ಶೋಭಿಸ್ತಾ ಇತ್ತು ಹಾಗೆ ಅಂತ. ಅಲ್ಲಿ ರಾಜನು ಕೂಡ ಬೇಕಾದ ಆಹಾರವನ್ನೆಲ್ಲ ಸ್ವೀಕಾರ ಮಾಡಿ ಆ ಸರೋವರದ ನೀರನ್ನು ಕೂಡ ಪಾನ ಮಾಡ್ತಾ ಇದ್ದಾನೆ. ಅಲ್ಲಿ ಕುಳಿತುಕೊಂಡು ತನ್ನ ಭಟರಿಗೆ ವಿಚಿತ್ರವಾದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಾನಂತೆ. ರಾತ್ರಿ ಆಯ್ತು, ಎಲ್ಲರೂ ಕೂಡ ಮಲಗಿದರು. ರಾಜನು ಕೂಡ ಮರದ ಮೇಲೆ ಮಲ್ಕೊಂಡ ಹೋಗಿ. ರಾತ್ರಿ ಹೊತ್ತು ಬೇಟೆಗೆ ತಯಾರಾದರು. ಮಲಗಕ್ಕೆ ಅಂದ್ರೆ ರಾತ್ರಿ ಹೊತ್ತಾಯ್ತು, ಅದರಲ್ಲಿ ಬೇಟೆ ಮಾಡಬೇಕು ಅಂತ. ರಾತ್ರಿ ಪ್ರಾಣಿಗಳಂತೂ ಬರುತ್ತವೆ ನೋಡಿ, ತದನಂತರ ಅಲ್ಲೇ ಇರೋದು ಹಾಗೆ ಅಂತ. ಆಗ ಒಂದು ಹಂದಿಯ ಗುಂಪು ಬಂತು. ಅದು ಆ ಸರೋವರದಿಂದ ಹೊರಗೆ ಬಂತಂತೆ. ಇದ್ದಕ್ಕಿದ್ದಾಗಿ ಸರೋವರದಿಂದ ಹಂದಿಗಳ ಗುಂಪು ಹೊರಗೆ ಬರ್ತಾ ಇದೆ. ಅಲ್ಲಿ ಗೆಣಸುಗಳನ್ನೆಲ್ಲ ತಿಂದು ಆ ಬೇಡರು ಬಿಡಿಸಿದ್ದ ಬಲೆಯಲ್ಲಿ ಎಲ್ಲವೂ ಬಿದ್ದವು. ಕೆಲವು ಓಡಿ ಹೋದಾಗ ರಾಜ ಮತ್ತು ಅವನ ಸೈನ್ಯರೆಲ್ಲರೂ ಕೂಡ ಅದನ್ನ ಕೊಳ್ತಾರೆ. ಒಂದು ಕ್ಷಣದಲ್ಲಿ ಆ ಎಲ್ಲಾ ಹಂದಿಗಳು ಕೂಡ ಮೃತವಾದವು. ಇಷ್ಟು ಎಲ್ಲ ಮುಗಿಸಿ ರಾಜ ತಾನು ಮತ್ತೆ ನಗರಕ್ಕೆ ವಾಪಸ್ ಹೋಗಬೇಕು ಅಂತ ಇದ್ದಾಗ ಒಬ್ಬ ತಾಪಸ
ತಪಸ್ ಮಾಡ್ತಾ ಇರತಕ್ಕ ಒಬ್ಬ ಋಷಿಗಳನ್ನ ಕಾಣ್ತಾರೆ. ಅವರು ತುಂಬಾ ವಯಸ್ಸಾಗಿದ್ದ, ಶಂಖಚಕ್ರಗಳನ್ನೆಲ್ಲ ಧರಿಸಿಕೊಂಡು ಇದ್ದ ಒಬ್ರು ವೈಷ್ಣವ ಋಷಿಗಳು. ಅವರು ಕಠಿಣವಾದ ವ್ರತಗಳನ್ನ ನಿಯಮಾಚರಣೆ ಮಾಡಿದ್ದರಿಂದ ಅವರ ಶರೀರ ತುಂಬಾ ಸಣ್ಣದಾಗಿತ್ತು, ಆದರೆ ತೇಜಸ್ವಿಯಾಗಿದ್ದರು. ಅಂತ ಮಹರ್ಷಿಯನ್ನ ಕಂಡ ಕೂಡಲೇ ರಾಜ ಹೋಗಿ ದಿಲೀಪ ಮಹಾರಾಜ ಸಾಷ್ಟಾಂಗ ಎರಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿದಾಗ ಆ ಋಷಿಗಳೇ ಕೇಳ್ತಾರಂತೆ, ಮಾಘ ಮಾಸ ಬಂದಿದೆ, ಇಂತಹ ಶುಭ ಹೊತ್ತಿನಲ್ಲಿ ಈ ಸರೋವರದಲ್ಲಿ ಸ್ನಾನ ಮಾಡದೇನೆ ಹಾಗೆ ಹೋಗ್ತಿಯಲ್ಲ, ಅದಕ್ಕೇನು ಕಾರಣ ಹಾಗೆ ಅಂತ ಪ್ರಶ್ನೆ ಮಾಡ್ತಾರೆ ಆ ಋಷಿಗಳು. ಆದರೆ ಆ ಋಷಿಗಳ ಹೆಸರು ವೈಖಾನಸ ಮುನಿಗಳು ಅಂತ ಹೇಳ್ತಾರೆ. ಆ ವೈಖಾನಸ ಮುನಿಗಳ ಹತ್ರ ದಿಲೀಪರಾಜ ಪ್ರಶ್ನೆ ಮಾಡ್ತಾನೆ, ಮಾಘ ಮಾಸದ ಸ್ನಾನದ ವಿಚಾರವನ್ನ ನನಗೆ ಗೊತ್ತಿಲ್ಲ, ಆ ವಿಚಾರ ನನಗೆ ಗೊತ್ತಿಲ್ಲ, ಅದರಿಂದ ದಯವಿಟ್ಟು ತಾವು ಅದನ್ನ ತಿಳಿಸಿಕೊಡ್ಬೇಕು ಹಾಗೆ ಅಂತ ದಿಲೀಪರಾಜ ವೈಖಾನಸ ಋಷಿಗಳಿಗೆ ಕೇಳಿಕೊಡ್ತಾ ಇದ್ದಾರೆ. ಆಗ ವೈಖಾನಸರು ಹೇಳ್ತಾರೆ, ರಾಜ ನೋಡಿ, ಸೂರ್ಯನ ಹೋಗಲಾಡಿಸಿ, ಕತ್ತಲೆಯನ್ನ ಹೋಗಲಾಡಿಸಿ ಸೂರ್ಯ ಉದಯವಾಗುವ ಸಮಯ ಇದು ಈ ಸಮಯ ಕಥೆಗೆ ಮೀಸಲಿಟ್ಟದ್ದಲ್ಲ. ಅದರಿಂದ ನಾವೀಗ ಸ್ನಾನಕ್ಕೆ ಹೋಗುವ ಸಮಯ ಬಂದಿದೆ. ಅದು ಮಾಘ ಮಾಸ ಕತೆ ಅದು ಮುಗಿಯೋದೇ ಇಲ್ಲ, ಭಾರಿ ವಿಸ್ತಾರ ಇದೆ ರೀ ಇದು, ಅಷ್ಟು ಇದೆ ಇದು. ಅದರಿಂದ ನೀನು ಕೂಡ ಸ್ನಾನಾದಿಗಳನ್ನ ಮುಗಿಸಿ, ಕುಲಪುರೋಹಿತರಿದ್ದಾರೆ ವಸಿಷ್ಠರು ಹಾಗೆ, ಸೂರ್ಯವಂಶಕ್ಕೆ ಪುರೋಹಿತರು ಅಂದ್ರೆ ಅವರು ವಸಿಷ್ಠರೇ. ರಾಮಾಯಣ ಕಾಲದಿಂದ ಹಾಗೆ ಬಂದಿದೆ ಅದು. ಆ ವಸಿಷ್ಠರ ಹತ್ರ ಕೇಳಿ ನೀನು ತಿಳ್ಕೊ ಅಂತ ಹೇಳಿ ಅವರು ಸ್ನಾನಕ್ಕೆ ಅಂತ ಹೊರಟರು. ದಿಲೀಪ ಮಹಾರಾಜನು ಕೂಡ ತಾನಿದ್ದ ಸರೋವರದಲ್ಲಿ ಯಥಾವಿಧಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸಂತೋಷದಿಂದ ನಗರಕ್ಕೆ ಬರ್ತಾನೆ. ಬಂದು ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ ದಿಲೀಪ ಮಹಾರಾಜ. ಅವರ ಹತ್ರ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಕೇಳ್ತಾನೆ, ಈ ರೀತಿಯಾಗಿ ವೈಖಾನಸ ಋಷಿಗಳನ್ನ ನಾನು ಕಂಡೆ, ಅವರು ಮಾಘಸ್ನಾನ ದಿಲೀಪ ಮಹಾರಾಜ ಹೇಳ್ತಾರೆ ನೋಡಿ, ನನಗೆ ಅನೇಕ ಆಚಾರ ವಿಚಾರ, ದಂಡ ನೀತಿ ಇದೆಲ್ಲವನ್ನು ಕೂಡ ನೀವು ಉಪದೇಶ ಮಾಡಿದಿರಿ. ವರ್ಣಾಶ್ರಮ ವಿಚಾರ ಎಲ್ಲವನ್ನು ಕೂಡ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಏನೇನು ದಾನ ಮಾಡಬೇಕು, ದಾನ ಮಾಡುವ ಕ್ರಮ ಹೇಗೆ, ಯಾಗ ಯಜ್ಞ ಹೇಗೆ ಮಾಡಬೇಕು, ವ್ರತ ನಿಯಮ ಹೇಗೆ ಮಾಡಬೇಕು, ದೇವರನ್ನ ಮಹಾವಿಷ್ಣುವನ್ನ ಆರಾಧಿಸುವ ಕ್ರಮ ಎಲ್ಲವನ್ನು ಕೂಡ ನೀವು ನನಗೆ ತಿಳಿಸಿಕೊಟ್ಟಿದ್ದೀರಿ ಅಂತ ನೋಡಿ. ಒಂದು ಪುರೋಹಿತರಾಗಿ ಏನೇನೆಲ್ಲ ಹೇಳಿಕೊಡ್ಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಇಷ್ಟರಲ್ಲಿ ನಿಮಗೆ ಒಂದು ಪ್ರಾರ್ಥನೆ ಅಂತ ಹೇಳಿ ಆ ಮಾಘ ಮಾಸದ ಮಹಿಮೆಯನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಅಂತ ವಸಿಷ್ಠರಿಗೆ ತುಂಬಾ ಸಂತೋಷ ಆಯಿತು. ನಿನ್ನ ಪ್ರಶ್ನೆ ಎಲ್ಲರಿಗೂ ಕೂಡ ಉಪಯೋಗ ಆಗೋದು, ಇದೇನೋ ನಮ್ಮ ಇಬ್ಬರ ಮಧ್ಯದಲ್ಲಿ ಮಾತ್ರ ಇರೋದಿಲ್ಲ ನೋಡಿ. ಆ ವಸಿಷ್ಠರ ನುಡಿ ಎಷ್ಟು ಚೆನ್ನಾಗಿ ಹೇಳಿ
ಆದರೆ ಈ ತರ ಶ್ರಮಪಟ್ಟು ಮಾಡಬೇಕು. ಶ್ರಮಪಟ್ಟು ಮಾಡ್ಲಿಕ್ಕಾಗದೇ ಇರುವವರು ನೋಡಿ ಏಕಾದಶಿ ಸೇರಿಸಲಿಲ್ಲ. ಏಕಾದಶಿ ಕಂಪಲ್ಸರಿ ಮಾಡಲೇಬೇಕು. ಈ ಕೃಚ್ಛ್ರ ಚಾಂದ್ರಾಯಣ ಇತ್ಯಾದಿ ವ್ರತಗಳನ್ನ ಮಾಡ್ಲಿಕ್ಕಾಗದೇ ಇರುವವರು, ಶ್ರಮ ಇಲ್ಲದೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸುವವರು ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನವನ್ನು ಮಾಡಿದರೆ ಸಾಕಂತ. ನೋಡಿ ಎಷ್ಟು ಹೇಳ್ತಾರೆ ನೋಡಿ. ವೈಶಾಖ ಮಾಸದಲ್ಲಿ ಹೋಮ ಮತ್ತು ದಾನ ವಿಶೇಷ. ಕಾರ್ತೀಕ ಮಾಸದಲ್ಲಿ ತಪಸ್ಸು ಮತ್ತು ಪೂಜೆಗಳು ವಿಶೇಷ. ಆದರೆ ಮಾಘ ಮಾಸದಲ್ಲಿ ತಪಸ್ಸು ಮತ್ತು ಹೋಮ ಮತ್ತು ದಾನ ಎಲ್ಲವೂ ಮೂರೂ ಕೂಡ ವಿಶೇಷ ಅಂತ ಹೇಳ್ತಾರೆ. ಅದರಿಂದ ಆದಷ್ಟು ತಪಸ್ಸು ಅಂದರೆ ಹಿಂದೆ ಹೇಳಿದ ವ್ರತಾನುಷ್ಠಾನಗಳು, ಶಾಸ್ತ್ರ ವಿಚಾರ, ಆಲೋಚನೆ, ಅದು ಯಜ್ಞಯಾಗಾದಿಗಳು ಮತ್ತು ದಾನ, ಇದು ಎಲ್ಲವೂ ಕೂಡ ತುಂಬಾ ವಿಶಿಷ್ಟವಾದದ್ದು ಈ ಮಾಘ ಮಾಸದಲ್ಲಿ ಅಂತ ಹೇಳ್ತಾರೆ. ಅಗ್ನಿಹೋತ್ರ ಮುಂತಾದ ಯಾಗಗಳನ್ನ ಮಾಡದೇ ಇದ್ರೂ ಕೂಡ, ಬಾವಿ, ಕೆರೆ ಮುಂತಾದವುಗಳನ್ನ ನಿರ್ಮಾಣ ಮಾಡದೇ ಇದ್ರೂ ಕೂಡ ಯಾರು ಸದ್ಗತಿಯನ್ನ ಬಯಸ್ತಾರೆ ಅವರು ಮಾಘ ಮಾಸದಲ್ಲಿ ಬಹಿರ್ಜಲದಲ್ಲಿ, ಮನೆಯಲ್ಲಿ ಇರುವ ನೀರಲ್ಲ, ಬಹಿರ್ಜಲದಲ್ಲಿ ಸ್ನಾನ ಮಾಡಿದರೆ ವಿಶೇಷ ಫಲ ಅಂತ ಹೇಳ್ತಾರೆ. ಅದರಿಂದ ಭೂಮಿ, ಆಕಳು, ರತ್ನ, ಬಂಗಾರ ದಾನ ಮಾಡ್ಲಿಕ್ಕಾಗದೇನೆ ಇರುವವರು ಕೂಡ ಇಂಥ ಮಾಘ ಮಾಸದ ಸ್ನಾನದಿಂದ ಅವರು ಪುನೀತರಾಗ್ತಾರೆ. ನೋಡಿ ಎಷ್ಟು ಸುಲಭವಾದ ಉಪಾಯ ನೋಡಿ. ಏನಿಲ್ಲ, ಬೆಳಿಗ್ಗೆದ್ದು ಬೇಗ ಎದ್ದು ಸ್ನಾನ ಮಾಡಬೇಕು, ಶೌಚ ಮುಗಿಸಿಕೊಂಡು ಸ್ನಾನ ಮಾಡಬೇಕಷ್ಟೆ. ಅಂದರೆ ಸೂರ್ಯ ಬರುವ ಪೂರ್ವದಲ್ಲಿ ಆರು ಕಾಲಿಂದ ಇಟ್ಕೊಂಡ್ರು ಕೂಡ ಒಂದು 5:30, 6 ಗಂಟೆಗೆ ಸ್ನಾನ ಆದರೂ ಕೂಡ ಮಹಾಫಲದಾಯಕ ಹಾಗೆಂತ ಹೇಳ್ತಾರೆ. ನೋಡಿ ಜ್ಞಾನಿಗಳ ಮಾತು ಹೇಗಿದೆ ಅಂದ್ರೆ, ಮಾಘ ಮಾಸದಲ್ಲಿ ಯಾರು ತಪಸ್ಸು ಮಾಡೋದಿಲ್ಲ, ಯೋಗ್ಯರಿಗೆ ದಾನ ಮಾಡೋದಿಲ್ಲ, ಮಾಡ್ತಾರೆ. ತಪಸ್ಸು ಮಾಡುವುದರಿಂದ, ದಾನಾದಿಗಳನ್ನ ಮಾಡುವುದರಿಂದ ಎಷ್ಟು ಫಲ ಸಿಗ್ತದೆ ಅದನ್ನು ಹೇಳೋದು ಕೂಡ ಕಷ್ಟ ಅಂತಾರೆ. ಅಷ್ಟು ಮಹಾಪುಣ್ಯವನ್ನ ಹೇಳಿದ್ದಾರೆ. ಅದರಿಂದ ಅವಶ್ಯವಾಗಿ ಶ್ರೇಯಸ್ಸನ್ನ ಬಯಸುವವರು ಈ ವ್ರತವನ್ನ ಮಾಡಲೇಬೇಕು. ಹಾಗೆ ನೋಡಿ, ಇದನ್ನು ಯಾರು ಮಾಡಿದ್ದಾರೆ ಹಾಗೆಂದ್ರೆ ಅದಿತಿ ದೇವಿ ಮಾಡಿದ್ದಾರಂತೆ. ಕಶ್ಯಪರ ಮಡದಿ ಅದಿತಿ ದೇವಿ, ದೇವತೆಗಳ ತಾಯಿ ಅಂತ ಪ್ರಸಿದ್ಧ. ಅವರೇ ದೇವಕಿಯಾಗಿ ಬಂದದ್ದು. ಕಶ್ಯಪರು ಅದಿತಿಯೇ ವಸುದೇವ ದೇವಕಿಯಾಗಿ ಬಂದು ಕೃಷ್ಣ ಅವತಾರ ಆದದ್ದು. ಆ ಅದಿತಿ ಮಾತಾ 12 ವರ್ಷ ಕಾಲ ಈ ಮಾಘ ಸ್ನಾನದ ಪ್ರಾತಃ ಸ್ನಾನವನ್ನ ಮಾಡಿದ್ದರಿಂದಲೇ ಅವರಿಗೆ 12 ಆದಿತ್ಯರನ್ನ ಮಕ್ಕಳಾಗಿ ಪಡೆಯುವ ಭಾಗ್ಯ ಬಂತು ಅಂತ. ಅದಿತಿ ದೇವಿ ನೋಡಿ, ಮಕ್ಕಳಿಲ್ಲ ಅಂತ ಕೇಳ್ತಾರೆ, ಏನ್ ಮಾಡಬೇಕು? ಮಾಘ ಸ್ನಾನ ಮಾಡ್ಬೇಕಷ್ಟೆ. ನೋಡಿ ಎಂಥ ಮಕ್ಕಳು ಹುಟ್ಟುತ್ತಾರೆ ನೋಡಿ. ಕಶ್ಯಪರು ಅದಿತಿಗೆ ದೇವತೆಗಳೇ ಮಕ್ಕಳಾಗಿ ಯಾಕೆ ಹುಟ್ಟಿದ್ರು ಹಾಗೆಂದ್ರೆ 12 ವರ್ಷ ಕಾಲ ಊಟ ಇಲ್ಲದೇನೆ ಮಾಘ ಸ್ನಾನವನ್ನ ಪ್ರಾತಃ ಸ್ನಾನ ಮಾಡಿದ್ದಾರೆ ಅಷ್ಟೆ. ನೋಡಿ, ಹೆಣ್ಣು ಮಕ್ಕಳು ಕೂಡ ಮಾಡಿದರೆ ವಿಶೇಷ ಫಲ ಇದೆ ಹಾಗೆಂತ. ಯಾಕಂದ್ರೆ ನಾವು ಬೇರೆ ದಾನಾದಿಗಳು ಮಾಡೋದು ಕಷ್ಟ ಇದೆ ನಮಗೆ. ಆದ್ರೆ ಇದು ನೋಡಿ ಸುಲಭ, ಹೇಗಾದ್ರೂ ಸ್ನಾನ ಆಗಬೇಕು. ಅದನ್ನ ಸ್ವಲ್ಪ ಸೂರ್ಯ ಬರಕ್ಕೆ ಮುಂಚೆ ಮಾಡಿದರೆ ಮಹಾಪುಣ್ಯ ಅಂತ ಪದ್ಮಪುರಾಣದಲ್ಲಿ ರುದ್ರದೇವರು ಮಾತು ಇದೆಲ್ಲ. ಇನ್ನು ಯಾರು ಮಾಡಿದ್ದಾರೆ ಹಾಗೆಂದ್ರೆ ರೋಹಿಣಿ, ಚಂದ್ರನ ಮಡದಿಯಾದ ರೋಹಿಣಿ ಅಷ್ಟು ಸೌಂದರ್ಯವನ್ನ ಪಡ್ಕೊಂಡ್ರಂತೆ. ಯಾಕೆ ಅಲ್ಲಿ ನೋಡಿ, ಅಲ್ಲಿ ಚಂದ್ರನಿಗೆ 27 ನಕ್ಷತ್ರಗಳು ಮಡದಿಯರಾಗಿ ಇದ್ದಾರೆ. ಅವರಲ್ಲಿ ರೋಹಿಣಿ ಅಂದ್ರೆ ಭಾರಿ ಪ್ರೀತಿ ಅಂತ ಚಂದ್ರನಿಗೆ, ಅಷ್ಟು ಸೌಂದರ್ಯ ಇರುತ್ತದಂತೆ. ಅಂತ ಸೌಂದರ್ಯ ಅವರಿಗೆ ಬಂದದ್ದು ಕೂಡ ಈ ಮಾಘ ಮಾಸದ ಸ್ನಾನದಿಂದಲೇ ಅಂತ ಹೇಳ್ತಾರೆ. ಇನ್ನು ಅರುಂಧತಿ,
ಅವರು ದಾನ ಮಾಡುವುದರಲ್ಲಿ ಶ್ರೇಷ್ಠರು ಅಂತ ಕೀರ್ತಿ ಬಂದದ್ದು. ಇನ್ನು ಶಚಿದೇವಿ, ಇಂದ್ರನ ಮಡದಿ ಶಚಿದೇವಿ, ಅವರು ಕೂಡ ಇಂದ್ರನನ್ನ ಪಡೆದು ಸ್ವರ್ಗದಲ್ಲಿ ಸುಖವಾಗಿ ಇರೋದು, ಅದೆಲ್ಲವೂ ಕೂಡ ಈ ಮಾಘ ಸ್ನಾನದ ಮಹಿಮೆಯಿಂದಲೇ ಅಂತ ಹೇಳ್ತಾರೆ. ನೋಡಿ, ಅದಿತಿ, ರೋಹಿಣಿ, ಅರುಂಧತಿ ಮತ್ತು ಶಚಿದೇವಿ, ಇವರ ವಿಚಾರ, ಇವರಿಗೆ ಇಷ್ಟು ಮಹಿಮೆ ಯಾಕೆ ಬಂತು ಹಾಗೆಂದ್ರೆ ಪರಮಾತ್ಮನ ಆಜ್ಞೆ, ಹರಿವಾಯು ಗುರುಗಳ ಆಜ್ಞೆ ಪ್ರಾತಃ ಸ್ನಾನ ಅಂತ. ಹರಿವಾಯು ಗುರುಗಳನ್ನ ಪಾಲಿಸಿದ್ರಿಂದ ಅವರಿಗೆ ಅಂತಹ ಶ್ರೇಷ್ಠ ಗತಿ ಸಿಕ್ಕಿದೆ ಹಾಗೆ ಅಂತ. ಅದರಿಂದ ಬಹಿರ್ಜಲದಲ್ಲಿ ಅಂದ್ರೆ ಸರೋವರ, ನದಿ, ಸಮುದ್ರ ಇತ್ಯಾದಿಗಳಲ್ಲಿ ಸ್ನಾನ ಮಾಡೋದು ವಿಶಿಷ್ಟ ಅಂತ ಹೇಳ್ತಾರೆ. ಸ್ನಾನ ಮಾಡಿ ವಿಶೇಷವಾಗಿ ಪರಮಾತ್ಮನ ಭಕ್ತಿಪೂರ್ವಕ ಯಾರು ಪೂಜೆ ಮಾಡ್ತಾರೆ ಅವರಿಗೆ ಅವನೇ ಶ್ರೇಷ್ಠ ಅಂತ ಹೇಳ್ತಾರೆ. ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಅಂತ ಹೇಳ್ತಾರೆ. ಇನ್ನು ಈ ಒಂದು ಮಾಘ ಸ್ನಾನದ ಮಹಿಮೆಯಿಂದ ಮಹಾತ್ಮರ ಸಂಘ, ಅಂದ್ರೆ ಸಜ್ಜನರ ಸಂಘ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. ನೋಡಿ, ಎಲ್ಲ ಸಿಗ್ತದೆ. ಸಜ್ಜನರ ಸಂಘ, ದೇವರ ಜ್ಞಾನ, ಭಕ್ತಿ, ವಿಚಾರ ಇದೆಲ್ಲ ಸಿಗೋದು ಕಷ್ಟ. ಅದೆಲ್ಲ ಸಿಗಬೇಕು ಹಾಗೆಂದ್ರೆ ಈ ಮಾಘ ಸ್ನಾನದಿಂದ ಸಿಗ್ತದೆ ಅಂತ ಹೇಳ್ತಾರೆ. ಇನ್ನು ಈ ದಾನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಮಾಘ ಸ್ನಾನದಲ್ಲಿ ಗೋದಾನ ಅಂದ್ರೆ ಆಕಳಿನ ದಾನ ಮಾಡಿದರೆ ಆ ಆಕಳಿನ ರೋಮದಲ್ಲಿ ಎಷ್ಟು ರೋಮಗಳು ಇರುತ್ತದೋ, ಆಕಳ ಶರೀರದಲ್ಲಿ ಎಷ್ಟು ರೋಮಗಳು ಇರುತ್ತದೋ ಅಷ್ಟು 1000 ವರ್ಷ ಸ್ವರ್ಗಲೋಕದಲ್ಲಿ ಸುಖವಾಗಿ ಇರ್ತಾರೆ ಹಾಗೆ ಅಂತ. ಅದರಿಂದ ಗೋದಾನ ವಿಶೇಷವಾಗಿ ಹೇಳಿದ್ದಾರೆ. ಇನ್ನು ತಿಲದಾನ, ಅದಕ್ಕೆ ನೋಡಿ ನಮ್ಮಲ್ಲಿ ಈ ತಿಲ, ಬೆಲ್ಲ ಎಲ್ಲ ಸೇರಿ ದಾನ ಕೊಡೋದು ಈಗಲೂ ಇದೆ. ಮಾಘ ಸಂಕ್ರಾಂತಿಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಅದನ್ನ. ಎಳ್ಳು ಬೀರೋದು ಅಂತ ನಾವೇನ್ ಹೇಳ್ತೀವಿ ನೋಡಿ, ಇಲ್ಲೇ ಬಂದಿರೋದು. ಆ ಎಳ್ಳು, ಬೆಲ್ಲ ಇತ್ಯಾದಿಗಳನ್ನ ಯಾರು ದಾನ ಮಾಡ್ತಾರೆ ಅವರ ಎಲ್ಲಾ ಪಾಪವೂ ಕೂಡ ನಾಶವಾಗಿ ಅವರು ಪುಣ್ಯವನ್ನ ಹೊಂದುತ್ತಾರೆ ಅಂತ. ಎಷ್ಟು ದವಸ ಧಾನ್ಯಗಳಿದೆ, ಆ ದವಸ ಧಾನ್ಯಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ತಿಲ. ಆ ತಿಲದಿಂದ ಎಲ್ಲಾ ಪಾಪವೂ ನಾಶವಾಗ್ತದೆ. ತಿಲದಾನ ಭಾರಿ ವಿಶೇಷ ಅಂತ ಹೇಳ್ತಾರೆ. ಅಂದ್ರೆ ಬರೀ ತಿಲ ಕೊಡೋದಿಲ್ಲ, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಇತ್ಯಾದಿಗಳನ್ನ ಸೇರಿಸಿ ಕೊಡೋದು ಅಂತ. ಅದರಿಂದ ತಿಲದಾನ ವಿಶೇಷ ಅಂತ. ಮತ್ತೆ ಬ್ರಾಹ್ಮಣರಿಗೆ ಭೋಜನ ಮಾಡಬೇಕು, ಅದು ಕೂಡ ವಿಶೇಷ ಅಂತ. ಮತ್ತೆ ಪಿತೃಗಳನ್ನ ಚಿಂತಿಸಿ ತರ್ಪಣಾದಿಗಳನ್ನ ಕೊಡಬೇಕು ಅಂತ ಇದೆ. ಅವರು ಮಹಾವಿಷ್ಣುವಿನ ಪಾದವನ್ನೇ ಹೊಂದುತ್ತಾರಂತೆ. ಪಿತೃತರ್ಪಣ ಮಾಡುವವರು ವಿಷ್ಣುವಿನ ಪಾದವನ್ನ ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದರಿಂದ ಮಾಘ ಮಾಸ ಪೂರ್ತಿ ಮಾಡಬೇಕಾದ ಇವೆಲ್ಲ ದಾನ ಧರ್ಮಗಳು ಹಾಗೆ ಅಂತ. ಮಾಘ ಮಾಸ ಬಂದಾಗ ಯಾವ ದಾನವೂ ಕೊಡದೆ ವ್ಯರ್ಥವಾಗಿ ಆ ತಿಂಗಳನ್ನ ಕಳೀಬಾರ್ದು. ನಮ್ಮ ಶಕ್ತಿಗೆ ತಕ್ಕಂತೆ ಯಥಾಮತಿ ಯಥಾಶಕ್ತಿ ತಕ್ಕಂತೆ ಹೇಳಿದ ಯಾವ ದಾನವನ್ನು ನಾವು ಬೇಕು. ಪಾದರಕ್ಷೆ ಕೊಡಬಹುದು, ಕಮಂಡಲ ಮಾಡಬಹುದು. ಆ ರೀತಿಯಾಗಿ ಕಂಡವರು ಮರಣದ ನಂತರ ಸ್ವರ್ಗಕ್ಕೆ ಹೋಗ್ತಾರೆ. ಯೋಗ್ಯ ಬ್ರಾಹ್ಮಣರಿಗೆ ಕಮಂಡಲು ದಾನ ಮಾಡಬೇಕು ಅಂತ ಹೇಳ್ತಾರೆ. ಪಾತ್ರೆ, ಕಮಂಡಲು ಈ ದಾನಗಳು
ಅದು ಬಂದು ಅಂತ ಹಂಗೆ ದಾನಗಳನ್ನು ಮಾಡಬೇಕು ಹಾಗೆ ಅಂತ. ಮಹಾಪಾತಕಗಳು ಮಹಾಪಾಪ ಅಂತ ಅದೆಲ್ಲವೂ ಕೂಡ ಹೋಗ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಶೋಭಿಸುವುದಿಲ್ಲ, ಮಕ್ಕಳಿಲ್ಲದ ಮನೆ ಶೋಭಿಸುವುದಿಲ್ಲ, ಆಚಾರ ವಿಚಾರದ ಮನೆ ಶೋಭಿಸುವುದಿಲ್ಲ. ಹೇಗೋ ಅದೇ ತರ ಮಾಘ ಮಾಸದಲ್ಲಿ ದಾನದೇ ಹೋಗತಕ್ಕ ಆದಿಗಳು ಅದು ಆಗೋದಿಲ್ಲ. ವಿಷಯವನ್ನ ಮಾಘ ಮಾಸದ ವಿಚಾರನ ಭೃಗುಗಳು ಮಣಿಪರ್ವತದಲ್ಲಿ ಮಣಿಶೈಲ ಅಂತ ಕರೀತಾರೆ. ಮಣಿಪರ್ವತದಲ್ಲಿ ವಿದ್ಯಾಧರ ಕೇಳಿತು ಅಂತ ಹೇಳ್ತಾರೆ. ನೋಡಿ, ರುದ್ರದೇವರು ಮಾತು ಈ ವಿಚಾರವನ್ನ ಮಾಘ ಮಾಸದ ಮಹಿಮೆಯನ್ನ ಭೃಗುಗಳು ವಿದ್ಯಾಧರಿಗೆ ಹೇಳಿದ್ರು ಅಂತ ಹೇಳ್ತಾರೆ. ಈ ಮಣಿಶೈಲ ಅಂತ ಹೇಳಿದ ಕೂಡಲೇ ದೀಪರಾಜ ಮಾಡ್ತಾರೆ, ಯಾವುದದು, ಎಲ್ಲಿದೆ, ಏನು ಹಾಗೆ ಅಂತ. ಅದೇನಾಗಿತ್ತಂದ್ರೆ ಭೃಗು ಋಷಿಗಳು ಅವರಿದ್ದ ಸಮಯದಲ್ಲಿ ಬರಗಾಲ ಬಂದಿತ್ತಂತೆ. ಅವರಿದ್ದದ್ದು ವಿಂಧ್ಯ ಪರ್ವತದ ರೇವಾ ನದಿ ಹತ್ರ. ಅಲ್ಲಿ ಒಂದು ಮರುಭೂಮಿ ಇದೆ, ಅಲ್ಲಿ ಇದ್ರು. ಅದರ ದಾಟಿ ಇದ್ದ ಒಂದು ಸ್ಥಾನದಲ್ಲಿ ಆಶ್ರಮ ಇತ್ತು. ಸುತ್ತ ಮರಗಿಡಗಳು ಎಲ್ಲವೂ ರಮ್ಯವಾಗಿ ಇದ್ದ ಆ ಆಶ್ರಮ 12 ತಿಂಗಳು ಬರೆಗಾಲ ಬಂದೋಯ್ತು. ಅದರಿಂದ ಹಣ್ಣುಗಳು, ಗೆಣಸು ಅಂತ ಯಾವುದು ಸಿಗ್ತಾ ಇಲ್ಲ, ನೀರೂ ಸಿಗ್ತಾ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಹೊರಟು ಅವರು ವಿಂಧ್ಯ ಪರ್ವತದ ಸುತ್ತಮುತ್ತ ಪ್ರದೇಶದಿಂದ ಹೊರಟು ಹಿಮಾಲಯಕ್ಕೆ ಬಂದರಂತೆ. ಹಿಮಾಲಯದಲ್ಲಿ ಕೈಲಾಸ ಪರ್ವತದ ಪಶ್ಚಿಮ ಭಾಗದಲ್ಲಿ ಮಣಿಕೂಟ ಅಂತ ಒಂದು ಪರ್ವತ ಇದೆ. ಅದು ರತ್ನ ಸ್ಫಟಿಕದಿಂದ ಆದ ಒಂದು ವಿಚಿತ್ರ ಪರ್ವತ. ಅದು ಆ ಮಣಿಶೈಲದ ಆ ಜಾಗದಲ್ಲಿ ಕಿನ್ನರರು, ದೇವಗಣಗಳು ಎಲ್ಲ ಗಾನ ಮಾಡ್ತಾ ಇರ್ತಾರಂತೆ. ದೇವಗಾನ ಮಾಡ್ತಾ ಇರ್ತಾರೆ. ಅಲ್ಲಿ ಅನೇಕ ತೋಟಗಳು ಎಲ್ಲ ತುಂಬಿ ಇರುತ್ತದೆ. ಮರಕತ, ವೈಡೂರ್ಯ, ಪದ್ಮರಾಗ ಅಂತ ಅವುಗಳಿಂದ ಅಂತಹ ಕಲ್ಲುಗಳಿಂದ ಆದ ಪರ್ವತದ ಪ್ರದೇಶ ಅದು. ಎಲ್ಲ ಧಾತುಗಳು, ಬಂಗಾರ ಮುಂತಾದ ಎಲ್ಲವೂ ಅಲ್ಲಿ ಸಿಗ್ತದೆ ಅಂತ. ಅದರ ಶಿಖರದಲ್ಲಿ, ಪರ್ವತದ ಶಿಖರದಲ್ಲಿ ಸಿಗ್ತದೆ ಹಾಗೆ ಅಂತ. ಅದು ನೋಡಿದ್ರೆ ಸುತ್ತಮುತ್ತ ಏನೋ ಅಗ್ನಿ ಜ್ವಾಲೆ ಇದ್ದಂತೆ ಕಾಣಿಸ್ತಾ ಇತ್ತಂತ, ಬಂಗಾರದ ರಾಶಿಯನ್ನು ನೋಡಿದಾಗ. ಅದಕ್ಕೆ ವಶಿಷ್ಠರನ್ನ ಕೇಳ್ತಾರೆ ದಿಲೀಪ ರಾಜ, ಈ ಪರ್ವತ ಎಷ್ಟು ಎತ್ತರ ಇದೆ, ಎಷ್ಟು ನೀಳ, ಉದ್ದ, ಅಗಲ ಇರುತ್ತದೆ, ಅದನ್ನ ವಿಸ್ತಾರವನ್ನು ಹೇಳಿ ಹಾಗೆ ಅಂತ ಇದಾಗ ವಶಿಷ್ಠರು ಹೇಳ್ತಾರೆ, ಅದು 36 ಯೋಜನ ಎತ್ತರ ಇದಂತೆ. 36 ಯೋಜನ. ಮತ್ತು ಅದರ ಶಿಖರ 10 ಯೋಜನ ಎತ್ತರ ಇದಂತೆ, ಮತ್ತು 10 ಯೋಜನ ಅಗಲ. ಅದರ ಕೆಳಗಿನ ಭಾಗದಲ್ಲಿ 16 ಯೋಜನ ವಿಸ್ತಾರವಾಗಿ ಇರುತ್ತದೆ. ಆ ಮರಗಳಲ್ಲಿ ಗಂಧ ಮುಂತಾದ ಮಾವು ಇತ್ಯಾದಿ ಅನೇಕ ಮರಗಳು, ಅರ್ಜುನ ವೃಕ್ಷ ಇತ್ಯಾದಿ ನಾನಾ ವಿಧವಾದ ಮರಗಳಿಂದ ಶೋಭಿಸ್ತಾ ಇದೆ ಅಂತ ಹೇಳ್ತಾರೆ. ಅಂತಹ ವಿಶಿಷ್ಟವಾದ ಅಂತ ಮಣಿಶೈಲ ಪರ್ವತದಲ್ಲಿ ಭೃಗು ಋಷಿಗಳು ಬಹುದೀರ್ಘಕಾಲ ತಪಸ್ ಮಾಡ್ತಾ ಇದ್ದರು. ಆಗ ತಪಸ್ ಮಾಡ್ತಾ ಇರುವಾಗ ವಿದ್ಯಾಧರ ದಂಪತಿಯರು ಅವರು ಮಣಿಶೈಲ ಪರ್ವತದಿಂದ ಕೆಳಗೆ ಇಳಿದು ಬಂದರು. ಅವರು ಆ ಭೃಗು ಋಷಿಗಳನ್ನ ನೋಡಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಭೃಗು ಋಷಿಗಳು ಅವ್ರನ್ನ ನೋಡ್ತಾರೆ, ಮಾತನಾಡಿದ್ರಂತ. ಅವ್ರು ನೋಡಿದ ಕೂಡಲೇ ಗೊತ್ತಾಯ್ತು ಭೃಗು ಋಷಿಗಳಿಗೆ, ವಿದ್ಯಾಧರ ಯಾಕೆ ಇಷ್ಟು ದುಃಖದಿಂದ ಇದ್ದಿ, ಏನಾಯ್ತು ನಿಂಗೆ, ಮುಖ ನೋಡ್ರೆ ಗೊತ್ತಾಗ್ಬಿಡುತ್ತೆ ನೋಡಿ. ವಿದ್ಯಾಧರ ಕೇಳಿದಾಗ
ಭೃಗುಋಷಿಗಳು ಕೇಳಿದಾಗ ವಿದ್ಯಾಧರ ಹೇಳಿದನಂತೆ, ನನ್ನ ಕಷ್ಟದ ಕಾರಣವನ್ನ ಏನು ಅಂತ ನಾನು ಹೇಳಲಿ. ಏನೋ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ನನಗೆ ಈಗ ಸ್ವರ್ಗಲೋಕ ಸಿಕ್ಕಿದೆ, ಮತ್ತು ಸ್ವರ್ಗಲೋಕದಲ್ಲಿ ವಾಸ ಮಾಡಬೇಕು ಅಂದ್ರೆ ಅದು ದೇವತಾ ಶರೀರ ಸಿಕ್ಕಿದೆ ನನಗೆ. ಆದ್ರೆ ನನ್ನ ಮುಖ ಮಾತ್ರ ಹುಲಿಯ ಮುಖವಾಗಿ ಇದೆ ಹಾಗೆ ಅಂತ. ನೋಡಿ, ಎಲ್ಲಾ ಚೆನ್ನಾಗಿದೆ, ಸ್ವರ್ಗಲೋಕದಲ್ಲಿ ವಾಸ, ಅದಕ್ಕೆ ತಕ್ಕಂತೆ ದೇವತಾ ಶರೀರ, ಅದ್ರ ಮುಖ ಮಾತ್ರ ಹುಲಿ ಅಂತ ಮುಖ. ನನಗೆ ಯಾವ ಕೆಟ್ಟ ಕೆಲಸ ಮಾಡಿದ ಪ್ರಭಾವವೋ ಏನೋ ಗೊತ್ತಿಲ್ಲ, ನನ್ನ ಮುಖ ಮಾತ್ರ ಹುಲಿಯಾಗಿತ್ತು ಅಂತ. ಸ್ವಲ್ಪ ಯೋಚನೆ ಮಾಡಿ, ಮನುಷ್ಯ ಶರೀರ ಹುಲಿಯ ಮುಖ ಇದ್ದರೆ ಏನ್ ಮಾಡ್ಬೇಕು ಅವರು ಹಾಗೆ ಅಂತ. ಯಾವುದೋ ಒಂದು ಕರ್ಮದಿಂದ ಇಂತಹ ಒಂದು ಜನ್ಮ ಬಂದಿದೆ ನನಗೆ, ಅದನ್ನ ಸ್ಮರಿಸಿದ್ರೆ ನನಗೆ ಭಾರಿ ದುಃಖ ಆಗ್ತದೆ ಹಾಗೆ ಅಂತ. ಇನ್ನೊಂದು ಕಾರಣವನ್ನು ಹೇಳ್ತೀನಿ ಅಂತ ಹೇಳಿ, ಈ ನನ್ನ ಮಡದಿ, ಇವಳು ಸುಂದರವಾದ ಗಾನ, ಹಾಡು ತುಂಬಾ ಚೆನ್ನಾಗಿದೆ, ಅಷ್ಟು ಸೌಂದರ್ಯ, ಅಷ್ಟು ಕಲೆಗಳಲ್ಲಿ ಒಳ್ಳೆ ಆಧಾರ ಇದೆ, ಒಳ್ಳೆ ಸದ್ಗುಣದಿಂದ ತುಂಬಿದ್ದಾಳೆ. ನಾರದರು ಮುಂತಾದವರು ಕೂಡ ಇವರ ಗಾನವನ್ನ ಮೆಚ್ಚಿದ್ದಾರೆ ಹಾಗೆ ಅಂತ ಹೇಳ್ತಾರೆ. ನಾನಾ ಬಗೆ ಬಗೆಯಾದ ರಾಗಗಳು, ಅದನ್ನು ಕೇಳಿ ದೇವೇಂದ್ರನು ಸಂತೋಷ ಪಟ್ಟಿದ್ದಾನೆ ಹಾಗೆ ಅಂತ. ಇವರು ಹಾಡಿದಾಗ ಆ ಪಂಚಮ ಸ್ವರ ಅಂತ ಹೇಳ್ತಾರೆ. ಪಂಚಮ ಸ್ವರವನ್ನು ಕೇಳಿ ರುದ್ರದೇವರು ಕೂಡ ತಲೆ ಅಲ್ಲಾಡಿಸಿ ಸಂತೋಷಪಟ್ರು ಅಂತ ಹೇಳ್ತಾರೆ. ಅಂತ ಅದ್ಭುತವಾದ ಗಾನ ಮಾಡತಕ್ಕ ಸಾಮರ್ಥ್ಯ ಇರತಕ್ಕವರು, ಸೌಂದರ್ಯ ಇರತಕ್ಕವರು, ಇಂಥವರು ಸ್ವರ್ಗದಲ್ಲಿ ಸಿಗೋದು ಕಷ್ಟ. ನಾನು ನೋಡಿದರೆ ಹುಲಿ ಮುಖ, ಇವರು ನೋಡಿದರೆ ಇಂತಹ ಸೌಂದರ್ಯ, ಇಷ್ಟು ಸಾಮರ್ಥ್ಯವು ಇರತಕ್ಕವರಾಗಿದ್ದಾರೆ. ಆದರೆ ಇವ್ರ ಜೊತೆಗೆ ನಾನು ಹೇಗೆ ಇರಲಿ ಹಾಗೆ ಅಂತ ನಾನು ದುಃಖ ಪಡ್ತಾ ಇದ್ದೇನೆ, ಅದೇ ನನಗೆ ಬಂದ ದುಃಖ ಹಾಗೆ ಅಂತ. ಇದು ವಿದ್ಯಾಧರನ ಸಮಸ್ಯೆ. ಭೃಗು ಋಷಿಗಳು ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ, ತ್ರಿಕಾಲ ಜ್ಞಾನಿಗಳು ಅವರು ಭೃಗುಮುನಿಗಳು. ಅವರು ಹೇಳ್ತಾರೆ, ವಿದ್ಯಾಧರ, ಮಾಡಿದ ಕರ್ಮ ಅದು ಬಿಟ್ಟು ಹೋಗ್ತದಾ, ಬೆನ್ನಟ್ಟಿಸ್ಕೊಂಡು ಬಂದೇ ಬರುತ್ತದೆ ನೋಡಿ. ವಿಚಿತ್ರವಾದ ಕರ್ಮ, ಆ ಕರ್ಮದ ಫಲವೂ ವಿಚಿತ್ರ, ಬಗೆ ಬಗೆಯ ಕರ್ಮ, ಅದರ ಫಲವೂ ವಿಚಿತ್ರ. ಆದರೆ ಜ್ಞಾನಿಗಳು ಯಾವತ್ತಿಗೂ ಕೂಡ ಈ ಕರ್ಮದಿಂದ ಬಂದ ಈ ಸುಖ ಆಗಲಿ, ಕರ್ಮದಿಂದ ಬಂದ ಈ ದುಃಖ ಆಗಲಿ, ಅದಕ್ಕೆ ಮಾರು ಹೋಗೋದಿಲ್ಲ ಅವರು. ಅದು ಕರ್ಮದ ಫಲ ಅಂತ ಹೇಳಿ ಅದನ್ನ ತೆಗೆದುಕೊಳ್ಳೋದೇ ಇಲ್ಲ, ಅದು ಬರುತ್ತದೆ ಹೋಗ್ತದೆ. ಆಗಮಾಪಾಯಿನೋ ಅನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ ಅಂತ ಭಗವದ್ಗೀತೆಯಲ್ಲಿ ಸ್ವಾಮಿ ಹೇಳಿದಂತೆ, ಕರ್ಮದಿಂದ ಬರತಕ್ಕ ಸುಖ ದುಃಖಗಳನ್ನ ತಲೆಗೆ ತೆಕ್ಕೊಳ್ಳೋದಿಲ್ಲ ಜ್ಞಾನಿಗಳು ಅಂತ ಭೃಗುಋಷಿಗಳು ಹೇಳ್ತಾರೆ. ಆದರೆ ಅಜ್ಞಾನಿಗಳು ಮಾತ್ರ ಅದಕ್ಕೆ ಮೋಹಗೊಂಡು, ನನಗೆ ಸುಖ ಆಯಿತು ಅಂತ ಸಂತೋಷ ಪಡ್ತಾರೆ, ಅಥವಾ ಆಪತ್ತು ಬಂದಾಗ ನನಗೆ ದುಃಖ ಆಯಿತು ಅಂತ ಅಳ್ತಾ ಕೊಡ್ತಾರೆ. ಇದು ಅಜ್ಞಾನಿಗಳ ವಿಚಾರ. ಇದು ಜ್ಞಾನಿಗಳು ಏಕಪ್ರಕಾರವಾಗಿ ಇರ್ತಾರೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ ಅಂತಾರ ನೋಡಿ, ಏಕಪ್ರಕಾರವಾಗಿ ಇರ್ತಾರೆ. ಏನಾಯ್ತು ಅಂದ್ರೆ, ಆ ವಿದ್ಯಾಧರ ಮಾಡಿದ್ದೇನು ಅಂದ್ರೆ, ಹಿಂದಿನ ಜನ್ಮದಲ್ಲಿ ಇದೇ ಮಾಘ ಮಾಸದಲ್ಲಿ ಏಕಾದಶಿ ವ್ರತ ಮಾಡ್ತಾ ಇದ್ದರಂತೆ. ಆದ್ರೆ ಏನಾಗಿತ್ತು, ದ್ವಾದಶಿ ದಿವಸ ಅವರ ಅಭ್ಯಂಗ ಸ್ನಾನ ಮಾಡಿದರಂತೆ, ಅಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರು. ಅದರ ಪ್ರಭಾವದಿಂದ ನಿನಗೆ ಹುಲಿ ಮುಖ ಬಂತು ಹಾಗೆ. ನೋಡಿ, ನಮಗೆ ಎಷ್ಟು ದೂರ ಬಂದ್ಬಿಟ್ಟಿದೀವಿ ಅಂದ್ರೆ, ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ದಿವಸ ಅಭ್ಯಂಗ ಸ್ನಾನ ಮಾಡಿದ್ರಿಂದ ಅವರಿಗೆ ಹುಲಿ ಮುಖ ಬಂತು, ಮನುಷ್ಯ ಶರೀರ ಹುಲಿ ಮುಖ. ಇದು ಭೃಗು ಋಷಿಗಳು ಜ್ಞಾನ ದೃಷ್ಟಿಯಿಂದ ಕಂಡುಕೊಂಡದ್ದು. ನಾವು ಏಕಾದಶಿ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದೀವಿ. ಎಷ್ಟು ಘೋರ ಪರಿಸ್ಥಿತಿ ನೋಡಿ, ಎಷ್ಟು ನಮಗೇನ್ ಶರೀರ ಕೊಡಬೇಕು ಮತ್ತೆ. ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಅಭ್ಯಂಗ ಸ್ನಾನ ಮಾಡಿದ್ರ ಫಲ ಅವರಿಗೆ ಹುಲಿ ಅಂತ ಮುಖ ಹಾಗೆ. ಏಕಾದಶಿ ಬಿಟ್ಟವರಿಗೆ ಏನು ಹುಲಿಯಾಗಿ ಹುಟ್ಟದಾರೋ ಏನೋ ಗೊತ್ತಿಲ್ಲ, ಆ ತರ ಇದೆ ಇದು ನೋಡಿದ್ರೆ.
ಅದಕ್ಕೆ ಭೃಗು ಋಷಿಗಳು ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಇನ್ನೊಂದು ಕಥೆಯನ್ನು ಹೇಳ್ತೀನಿ. ಪುರೂರವ ಅಂತ ಒಬ್ಬ ರಾಜ, ಚಂದ್ರವಂಶದ ರಾಜ ಅವರು. ಪುರೂರವ ಇದೇ ಮಾಘ ಏಕಾದಶಿಯಲ್ಲಿ, ಮಾಘ ಮಾಸದಲ್ಲಿ ಬಂದ ಏಕಾದಶಿಯಲ್ಲಿ ಉಪವಾಸ ಇದ್ದು ದ್ವಾದಶಿ ದಿವಸ ಅವತ್ತು ಎಣ್ಣೆಯನ್ನ ಸ್ವೀಕಾರ ಮಾಡಿದಂತೆ. ಎಣ್ಣೆಯಲ್ಲಿ ಕರೆದದ್ದು ಏನೋ ಏನ್ ತಗೊಂಡ್ರು. ಬಂದದ್ದಕ್ಕೆ ಅವರಿಗೆ ಮುಂದಿನ ಜನ್ಮದಲ್ಲಿ ಕುರೂಪಿಯಾದ ಶರೀರ ಬಂತು. ಅದರ ನೋಡಕ್ಕೆ ಘೋರವಾಗಿರತಕ್ಕ ಶರೀರ ಬಂತು ಹಾಗೆ ಅಂತ. ಅದರಿಂದ ಏಕಾದಶಿ ದಿವಸ ಅಭ್ಯಂಗವೂ ಸರಿಯಲ್ಲ. ಅವತ್ತಿನ ದಿವಸ ಎಣ್ಣೆ ಪದಾರ್ಥ ಕಡಿಮೆ ಮಾಡ್ರಿ ಅಂತ ಹೇಳ್ತಾರೆ. ಎಣ್ಣೆ ಪದಾರ್ಥ ತಗೋಬೇಡಿ ಅಂತ. ಅದರ ಪ್ರಭಾವ ಈ ರೀತಿಯಾದ ಶರೀರದಲ್ಲಿ ಇಂತಹ ಕ್ರೂರವಾದ ಶರೀರಗಳು ಬರುತ್ತದೆ ಹಾಗೆ ಅಂತ. ಈ ಪುರೂರವ ರಾಜನಿಗೆ ವಿಚಾರ ಆಯ್ತು, ಎಷ್ಟು ಕುರೂಪಿಯಾಗಿದ್ದೀನಿಯಲ್ಲ ನಾನು, ಸುಂದರನಾಗಿ ಇಲ್ಲಲ್ಲ ಹಾಗೆ ಅಂತ. ಅವನು ಪುರೂರವ ರಾಜ ಹಿಮಾಲಯ ಪರ್ವತಕ್ಕೆ ಬರ್ತಾನೆ. ಅಲ್ಲಿ ದೇವತಾ ಸರೋವರ ಅಂತ ಇದೆ. ಅಲ್ಲಿ ಸ್ನಾನ ಮಾಡಿ ಅವನು ದರ್ಭಾಸನದಲ್ಲಿ ಕೂತ್ಕೋತಾನೆ. 3 ತಿಂಗಳು ಉಪವಾಸ ಇದ್ದು ವ್ರತವನ್ನ ಮಾಡ್ತಾ ಇದ್ದಾನೆ. ಪರಮಾತ್ಮನ ಧ್ಯಾನ ಮಾಡ್ತಾ ತನ್ನ ಹೃದಯದಲ್ಲಿ ಸದಾ ದೇವರ ದರ್ಶನ ಮಾಡ್ತಾ ಇರ್ತಾನೆ, ದೇವರ ಧ್ಯಾನ ಮಾಡ್ತಾ ಇರ್ತಾನೆ. ಈಗಾಗಲೇ 7 ಜನ್ಮದಲ್ಲಿ ಭಕ್ತಿಯಿಂದ ಪರಮಾತ್ಮನ ಆರಾಧನೆ ಮಾಡಿದವನು ಅವನು. ಏನೋ ಬರೀ 3 ತಿಂಗಳು ಅಂತ ನಾವು ತಿಳ್ಕೋಬಾರದು. ಹಿಂದಿನ ಜನ್ಮದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ಅವರು ಪುರೂರವ. ಈ ಜನ್ಮದಲ್ಲೂ ಮಾಡ್ತಾರೆ. ಆ ಸ್ವಲ್ಪ ಕಾಲ ಮಾಡಿದ ತಪಸ್ಸಿನಿಂದಲೂ ಕೂಡ ಪರಮಾತ್ಮ ಸಂತುಷ್ಟನಾಗಿ ಅವರ ಮುಂದೆ ಪ್ರತ್ಯಕ್ಷನಾಗ್ತಾನಂತೆ. ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳಿದರಂತೆ, ಪರಮಾತ್ಮ ಅನುಗ್ರಹ ಮಾಡಿ ಮಕರ ರಾಶಿ ಅಂದ್ರೆ ಈ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷ ಏಕಾದಶಿ ದಿವಸ ಪರಮಾತ್ಮ ಸಂತುಷ್ಟನಾಗಿ ಆ ರಾಜನಿಗೆ ಶಂಖದಿಂದ ಅಭಿಷೇಕ ಮಾಡಿ ಚಕ್ರವರ್ತಿಯಾಗಿ ಮಾಡಿಸ್ತಾನೆ. ಮಾಡಿ ಪರಮಾತ್ಮ ಅವನಿಗೆ ಸುಂದರವಾದ ರೂಪವನ್ನು ಕೂಡ ಕೊಡ್ತಾನೆ ಹಾಗೆ ಅಂತ ನೋಡಿ. ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಎಣ್ಣೆ ಪದಾರ್ಥ ಸ್ವೀಕಾರ ಮಾಡಿದ್ದಕ್ಕೆ ಕುರೂಪಿಯಾಗಿ ಹುಟ್ಟಿ ಪರಮಾತ್ಮನಲ್ಲಿ ತಪಸ್ಸನ್ನು ಮಾಡಿ ಪರಮಾತ್ಮನೇ ಪ್ರತ್ಯಕ್ಷನಾಗಿ ಅವನನ್ನ ರಾಜನ ಚಕ್ರವರ್ತಿಯಾಗಿ ಅಭಿಷೇಕ ಮಾಡಿ ಅವನಿಗೆ ಅನುಗ್ರಹ ಮಾಡಿದ್ದಾರೆ ಹಾಗೆ ಅಂತ. ಆ ಪುರೂರವನ ಸೌಂದರ್ಯದಲ್ಲಿ ಅಂದರೆ ಕುರೂಪಿಯಾಗಿ ಇದ್ದವ ಹೇಗಾದ ಹಾಗೆ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ಊರ್ವಶಿ ಎನ್ನುವ ಅಪ್ಸರ ಸ್ತ್ರೀ ಅವನನ್ನ ಮದುವೆ ಮಾಡ್ಕೋಬೇಕು ಅಂತ ಇಚ್ಛೆ ಪಟ್ಲಂತೆ. ಊರ್ವಶಿ ಕೇಳ್ತೀವಿ ನೋಡಿ. ಅಷ್ಟು ಪರಮಾತ್ಮನಿಂದ ವರವನ್ನ ಪಡೆದು ತನಗೆ ಬೇಕಾದನೆಲ್ಲ ಪಡೆದು ಆ ಪುರೂರವ ರಾಜ ತನ್ನ ನಗರಕ್ಕೆ ಹೋದ ಹಾಗೆ ಅಂತ. ಅದರಿಂದ ವಿದ್ಯಾಧರ, ನೀನು ಕೂಡ ಆ ಪುರೂರವ ರಾಜನಂತೆ ಈ ರೂಪ ನಿನಗೆ ಬಂದಿದೆ. ಮಾಡಬೇಕು ಅಂತಾದರೆ, ಹಿಂದಿನ ಜನ್ಮದ ಪಾಪ ಹೋಗಬೇಕು ಅಂತಾದರೆ ಈ ಮಣಿಶೈಲ ಪರ್ವತದಲ್ಲಿ ನೀನು ನಾಗ ಸ್ನಾನವನ್ನ ಮಾಡು ಹಾಗೆ. ಇದು ಭೃಗು ಋಷಿಗಳು ಹೇಳುವ ವಿಚಾರ. ಅದರ ವ್ರತದ ಕ್ರಮ ಹೇಳ್ತಾರೆ ನೋಡಿ. ನದಿ ತೀರದಲ್ಲಿ ಮುನಿಗಳು, ಸಿದ್ಧರು, ದೇವತೆಗಳು ವಾಸ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಇಂದಿನಿಂದ 5ನೇ ದಿವಸ ಆ ಹುಣ್ಣಿಮೆಯ ಸ್ನಾನ ಶುರುವಾಗ್ತದೆ. ಮಾಸಕ್ಕೆ ಹುಣ್ಣಿಮೆಯಿಂದ ಹುಣ್ಣಿಮೆ ತೆಗೆದುಕೊಳ್ತಾರೆ ನೋಡಿ. ಪುಷ್ಯ ಹುಣ್ಣಿಮೆಯಿಂದ ಮಾಘ ಸ್ನಾನ ಶುರುವಾಗ್ತದೆ. ಇಂದಿನಿಂದ 5ನೇ ದಿವಸ ಬರ್ಲಿಕ್ಕಿದೆ. ಆಗಿಂದ ನೀನು ಪ್ರಾರಂಭ ಮಾಡಬೇಕು ಈ ಮಾಘ ವ್ರತವನ್ನ. 1 ತಿಂಗಳು ನೆಲದಲ್ಲೇ ಮಲಗಬೇಕು, ಹಾಸಿಗೆಯಲ್ಲಿ ಮಲಗಬಾರದು. ಉಪವಾಸ ಇದ್ದು ತ್ರಿಕಾಲ ಸ್ನಾನ ಮಾಡಬೇಕು ನೋಡಿ. ಆ ಕಾಲದಲ್ಲಿ 1 ತಿಂಗಳು ಉಪವಾಸ ಮಾಡುವ ಸಾಮರ್ಥ್ಯ ಇತ್ತು ಅವರಿಗೆ. ಅದರಿಂದ ಇದೇನು 1 ತಿಂಗಳು ಉಪವಾಸ ಮಾಡಿದ್ರೆ ಹೇಗೆ ಸಾಧ್ಯ ಅಂತ ನಾವು ಹೆದರ್ಬೇಕಾಗಿಲ್ಲ. ಆ ಕಾಲದಲ್ಲಿ ಇತ್ತು ಅವರಿಗೆ, ಆ ಸಾಮರ್ಥ್ಯ ಇತ್ತು. ಅದು ದೇವತಾ ಶರೀರ ಬೇರೆ ಅವ್ರದ್ದೆಲ್ಲ. ತ್ರಿಕಾಲ ಸ್ನಾನ ಮಾಡಿ ಇಂದ್ರಿಯಗಳ ನಿಗ್ರಹ ಮಾಡಿ ಪರಮಾತ್ಮ ವಿಷ್ಣುವನ್ನ ಆರಾಧನೆ ಮಾಡಬೇಕು. ಈ ರೀತಿಯಾಗಿ ಮಾಡಿ ಮಾಘ ಶುದ್ಧ ಏಕಾದಶಿ ತನಕ ಈ ವ್ರತವನ್ನ ನೀನು ಪಾಲಿಸಬೇಕು. ಈ ರೀತಿಯಾಗಿ ಮಾಡಿದರೆ ನಿನಗೆ ಹಿಂದೆ ಮಾಡಿದ ಪಾಪ ಎಲ್ಲ ಹೋಗುತ್ತದೆ. ಅದೇನು ಅಭ್ಯಂಗ ಸ್ನಾನ ಮಾಡಿದ್ರಲ್ವಾ ದ್ವಾದಶಿ ದಿವಸ, ಆ ಪಾಪ ಎಲ್ಲ ಹೋಗುತ್ತದೆ ಹಾಗೆ ಅಂತ.
ಮತ್ತು ದ್ವಾದಶಿ ದಿವಸ ನಾನೇ ನಿನಗೆ ಅಭಿಷೇಕ ಮಾಡ್ತೇನೆ, ಸಂಪ್ರೋಕ್ಷಣೆ ಮಾಡ್ತೇನೆ ಹಾಗೆ ಅಂತ ಭೃಗು ಋಷಿಗಳು ಹೇಳ್ತಾರೆ. ಈ ರೀತಿಯಾಗಿ ಭೃಗು ಋಷಿಗಳು ಹೇಳಿ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾರೆ. ವಿದ್ಯಾಧರ, ಈ ಮಾಘ ಮಾಸದ ಸ್ನಾನ ಇದು ನೋಡು, ಎಲ್ಲಾ ಕಷ್ಟಗಳನ್ನು, ಎಲ್ಲಾ ಪಾಪಗಳನ್ನು ಕೂಡ ನಾಶ ಮಾಡತಕ್ಕದ್ದು. ಏನು ಯಾಗ ಮಾಡ್ತೀವಿ, ದಾನ ಮಾಡ್ತೀವಿ, ಅದು ಎಲ್ಲದಕ್ಕಿಂತಲೂ ಅಧಿಕವಾದ ಫಲ ನೋಡಿ. ಪ್ರಯತ್ನ ಸ್ವಲ್ಪ ಕಡಿಮೆ, ಆದರೆ ಫಲ ಜಾಸ್ತಿ ಅಂಥದೇ. ಆ ಕ್ಯಾಟಗರಿಯಲ್ಲಿ ಇದು ಬರುತ್ತದೆ. ಒಂದು ದಿವಸ ಮಾಘ ಸ್ನಾನದಿಂದ ಯಜ್ಞ ಯಾಗ ಅದಕ್ಕಿಂತಲೂ ಕೂಡ ಹೆಚ್ಚಾದ ಫಲವನ್ನ ತಂದುಕೊಡುತ್ತದೆ ಅಂತ ಹೇಳಿದ ಮೇಲೆ ಇನ್ನೇನು ಹೇಳೋದು ಹಾಗೆ ಅಂತ. ಪುಷ್ಕರ, ಕುರುಕ್ಷೇತ್ರ, ಬ್ರಹ್ಮಾವರ್ತ, ಕಾಶಿ, ಪ್ರಯಾಗ, ಗಂಗಾಸಾಗರ ಸಂಗಮ, ಇದೆಲ್ಲಾ ಸ್ಥಾನಗಳಲ್ಲೂ ಹೋಗಿ 10 ವರ್ಷ ಇದ್ದು ಪೂಜೆ ಮಾಡಿದರೆ ಏನ್ ಫಲ ಸಿಗ್ತದೋ ಅಂಥ ಫಲ 3 ದಿವಸ ಮಾಘ ಸ್ನಾನ ಅಂತ್ಯ ಪುಷ್ಕರಣಿ ಅಂತ ಹೇಳ್ತಾರೆ ನೋಡಿ. 3 ದಿವಸ ಸ್ನಾನ ಮಾಡಿದರೂ ಕೂಡ ಅಷ್ಟೆಲ್ಲಾ ಪುಣ್ಯಗಳು ಬರುತ್ತದೆ ಹಾಗೆಂಬುದರಲ್ಲಿ ಸಂಶಯ ಇಲ್ಲ ಹಾಗೆ ಅಂತ. ಮತ್ತು ಸ್ವರ್ಗದಲ್ಲಿ ದೀರ್ಘಕಾಲ ಯಾರಿಗೆ ಇರಬೇಕು ಅಂತ ಇಚ್ಛೆ ಇದೆಯೋ ಅಂಥವರು ಕೂಡ ಈ ಮಾಘ ಮಾಸದಲ್ಲಿ ಬಹಿರ್ಜಲದಲ್ಲಿ ಸ್ನಾನ ಮಾಡಬೇಕು. ಅವರ ಆಯುಷ್ಯ, ಆರೋಗ್ಯ, ಸಂಪತ್ತು, ಸೌಂದರ್ಯ, ಸೌಭಾಗ್ಯ, ಸದ್ಗುಣಗಳು ಎಲ್ಲವೂ ಕೂಡ ಬೆಳೆಯುತ್ತದೆ. ಅದರಿಂದ ಮಾಘ ಸ್ನಾನವನ್ನ ತಪ್ಪಿಸ್ಬೇಡಿ ಹಾಗೆ ಅಂತ ಹೇಳ್ತಾರೆ. ನರಕಕ್ಕೆ ಹೆದರುವವರು ಮತ್ತು ದಾರಿದ್ರ್ಯದಿಂದ ಬಳಲುವವರು ಇವರೆಲ್ಲ ಅವಶ್ಯವಾಗಿ ಮಾಘ ಸ್ನಾನದ ಒಂದು ಆಚರಣೆಯನ್ನ ಮಾಡಬೇಕು ಹಾಗೆ ಅಂತ. ಹೇಗೆ ಒಂದು ತಿಂಗಳಿನಲ್ಲಿ ಶುಕ್ಲ ಪಕ್ಷದಲ್ಲಿ ಚಂದ್ರ ಬೆಳೀತಾನೆ, ಕೃಷ್ಣ ಪಕ್ಷದಲ್ಲಿ ಅವನು ಕ್ಷೀಣಿಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಮಾಘ ಸ್ನಾನ ಮಾಡುವುದರಿಂದ ಪಾಪವೆಲ್ಲ ಕ್ಷೀಣವಾಗುತ್ತದೆ, ಪುಣ್ಯ ಎಲ್ಲ ಬೆಳೀತಾ ಇದೆ ನೋಡಿ. ಚಂದ್ರನಿಂದ ನಮಗೆ ಕಲಿಸುವ ಪಾಠ ಇದು ಅಂತಾರೆ. ನಮ್ಮ ಪಾಪಗಳು ಏನಾಗಬೇಕು, ಕ್ಷೀಣಿಸ್ಬೇಕು. ಚಂದ್ರನ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸಿದಂತೆ ಪುಣ್ಯಗಳು ಬೆಳಿಬೇಕು. ನಮ್ದು ಉಲ್ಟಾ ಪುಲ್ಟಾ ಆಗಬಾರ್ದು, ಪಾಪ ಬೆಳೀತಾ ಇರೋದು, ಪುಣ್ಯ ಇದ್ದದನ್ನು ಕಳ್ಕೊಂಡು ಕೂಡೋದು, ಹಂಗ ಆಗಬಾರ್ದು ಅಂತಾರೆ. ಚಂದ್ರ ನೋಡಿ ಕಲೀರಿ ಅಂತಾರೆ. ಹೇಗೆ ಸಮುದ್ರದಲ್ಲಿ ರತ್ನಗಳು ಉದ್ಭವ ಆಗುತ್ತವೆ. ಪ್ರಶ್ನೆ ಬರ್ತದೆ, ಇದೇನ್ ಮಾಘ ಸ್ನಾನ ಮಾಡಿದ್ರೆ ಏನ್ರಿ ಸಿಗ್ತದೆ ಹಾಗೆ ಅಂತ. ನೋಡಿ, ಸಮುದ್ರದಲ್ಲಿ ರತ್ನಗಳು ಉದ್ಭವ ಆಗುತ್ತವೆ. ಅದು ಯಾರೇನಾದ್ರು ಸೃಷ್ಟಿ ಮಾಡಿದರ, ತಾನೇ ಆಗುತ್ತದೆ. ಹೇಗೋ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ಆಗ್ತದೆ. ಅದೇ ತರ ಮಾಘ ಸ್ನಾನದ ಮಹಿಮೆಯಿಂದ ಪುಣ್ಯಗಳು ತಾನಾಗಿ ಬರ್ತದೆ. ಮತ್ತೆ ಅವರ ಆಯುಷ್ಯ, ಸಂಪತ್ತು, ಮಡದಿ, ಮಕ್ಕಳು ಎಲ್ಲವನ್ನೂ ಕೊಡ್ತಾನೆ ದೇವರು. ಹೇಗೆ ಕಾಮಧೇನು ಕೇಳಿದ್ದನ್ನು ಕೊಡುತ್ತದೆಯೋ, ಚಿಂತಾಮಣಿ ನಾವೇನು ಚಿಂತೆ ಮಾಡ್ತೇವೆ, ಸ್ಮರಿಸ್ತೇವೆ ಅದನ್ನು ಕೊಡುತ್ತದೆಯೋ, ಅದೇ ರೀತಿಯಾಗಿ ಈ ಮಾಘ ಸ್ನಾನ ಜನರಿಗೆ ಇರತಕ್ಕ ಮನಸ್ಸಿನ ಅಭಿಲಾಷೆ ಎಲ್ಲವನ್ನು ಕೂಡ ಪೂರ್ಣ ಮಾಡುತ್ತದೆ ಅಂತ ಅರ್ಥ. ನಿಮಗೇನಾದ್ರು ಇಚ್ಛೆ ಪೂರ್ಣ ಆಗಬೇಕೋ ಅದಕ್ಕೇನು ಉಪಾಯ, ಮಾಘ ಸ್ನಾನ ಮಾಡಿ ಅಂತಾರೆ. ಮಾಘ ಸ್ನಾನ ಮಾಡಿದರೆ ನಿಮಗೆ ನಿಮ್ಮ ಮನೋಭೀಷ್ಟ ಎಲ್ಲ ಪೂರ್ಣ ಆಗುತ್ತದೆ ಅಂತ. ತಪಸ್ಸು ಮಾಡಿದರೆ ಫಲ ಸಿಗೋದು ಕೃತಯುಗದಲ್ಲಿ. ಕೃತಯುಗದಲ್ಲಿ ತಪಸ್ಸು ಮುಖ್ಯ. ಇನ್ನು ಯಾಗ, ಪೂಜೆ, ಯಜ್ಞ ಯಾಗಾದಿಗಳು, ಪೂಜೆಗಳು ಇದೆಲ್ಲ ದ್ವಾಪರ ಯುಗದಲ್ಲಿ ಪ್ರಸಿದ್ಧ. ದಾಸರ ಪದ್ಯವು ಕೂಡ ಒಂದಿದೆ ಈ ವಿಚಾರದಲ್ಲಿ. ಇನ್ನು ಕಲಿಯುಗದಲ್ಲಿ ವಿಶೇಷವಾಗಿ ಪರಮಾತ್ಮನ ನಾಮಸ್ಮರಣೆ. ಆದರೆ ಮಾಘ ಸ್ನಾನ ಮಾತ್ರ ಎಲ್ಲಾ ಯುಗದಲ್ಲೂ ಕೂಡ ಇರತಕ್ಕ ಒಂದು ವಿಶೇಷ ಧರ್ಮ ಅದು ಅಂತ. ಈ ಯುಗಕ್ಕೆ ಆ ಯುಗಕ್ಕೆ ಅಂತ ಅಲ್ಲ, ಎಲ್ಲಾ ಯುಗಕ್ಕೆ ಕೂಡ ಸಂಬಂಧಪಟ್ಟದ್ದು ಅಂತ. ಅದರಿಂದ ಎಲ್ಲಾ ವರ್ಣಾಶ್ರಮ ಧರ್ಮವೂ ಕೂಡ ಈ ಮಾಘ ಸ್ನಾನವನ್ನ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಅಪ್ಲಿಕಬಲ್, ಬರೀ ಈ ಒಂದು ವರ್ಗದವರಿಗೆ ಅಂತ ಇಲ್ಲ, ಒಂದು ವರ್ಣದವರಿಗೆ, ಆಶ್ರಮದವರಿಗೆ ಅಂತ ಇಲ್ಲ, ಎಲ್ಲರಿಗೂ ಕೂಡ ಇದು ಮಾಡಬೇಕಾದ ಒಂದು ಕರ್ತವ್ಯ ಇದು ಹಾಗೆ ಅಂತ.
ಈ ರೀತಿಯಾಗಿ ಭೃಗುಮುನಿಗಳು ಆ ವಿದ್ಯಾಧರನಿಗೆ ಹೇಳಿದಾಗ 5 ದಿವಸ ಬರ್ತದೆ ಅಂತ ಹೇಳಿದ್ರು. ಬಂತು. ಮಾಘ ಮಾಸ ಬಂದ ಕೂಡಲೇ ಆಶ್ರಮದಲ್ಲಿ ಒಂದು ಸರೋವರದಲ್ಲಿ ಭೃಗು ಋಷಿಗಳು ಹೇಳಿದಂತೆ ಮಾಘ ಸ್ನಾನವನ್ನ ಕ್ರಮ ಪ್ರಕಾರ ಮಾಡ್ತಾರೆ. ಆಗ ವಿದ್ಯಾಧರನಿಗೆ ಅವರು ಸಂಪ್ರೋಕ್ಷಣೆಯನ್ನು ಮಾಡ್ತಾರೆ. ದ್ವಾದಶಿ ದಿವಸ ಆ ಮುಖ ದೇವತಾ ಮುಖ ಬಂತಂತೆ. ಮಣಿಶೈಲ ಪರ್ವತದಲ್ಲಿ ವಿದ್ಯಾಧರನಿಗೆ ಹುಲಿಯ ಮುಖ ಹೋಗಿ ದೈವಿ ಸಂಪತ್ತು ಇದೆಲ್ಲ, ದೇವತೆಗಳಂಥ ಮುಖ ಬಂತು ಹಾಗೆ ಅಂತ ನೋಡಿ. ಜ್ಞಾನಿಗಳು ಏನು ಅವ್ರು ಕೊಡುವ ಉಪಾಯ ನೋಡಿ, ಅವ್ರು ಕೊಡುವ ಪರಿಹಾರ ನೋಡಿ, ಇದೇ ಜ್ಞಾನಿಗಳು ಅಂತ ಹೇಳೋದು. ಬೇರೆಯವರಿಗೆ ಸಾಧ್ಯನೇ ಇಲ್ಲ ಅದು. ಈಗಿರುವ ಸೈನ್ಸು, ಹಾಸ್ಪಿಟಲ್ಲು, ಮೆಡಿಕಲ್ ಟ್ರೀಟ್ಮೆಂಟು ಇದು ಹೇಗಿದೆ ನೋಡಿ. ಅದರಿಂದ ವೈಷ್ಣವರು, ಜ್ಞಾನಿಗಳು ಎಂದಿಗೂ ಕೂಡ ಪೂಜ್ಯರೇ. ಅವ್ರು ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರೂ ಬರೀ 100% ಪುಣ್ಯನೇ ಮಾಡ್ತಾರೆ ಅಂತ ಇಲ್ಲ. ವೈಷ್ಣವರಲ್ಲೂ ಕೂಡ ಲೋಪದೋಷಗಳು ಇರಬಹುದು. ಆದರೂ ಕೂಡ ವೈಷ್ಣವರನ್ನ ನಾವು ತಿರಸ್ಕಾರ ಮಾಡದೆ ವೈಷ್ಣವರ ಸೇವೆಯನ್ನ, ವಿಷ್ಣು ವೈಷ್ಣವರ ಸೇವೆಯನ್ನ ನಿರಂತರ ಮಾಡತಕ್ಕದ್ದು ಒಂದು ಕರ್ತವ್ಯ ಎಂಬ ಒಂದು ವಿಚಾರವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವೊಬ್ಬರೇ ಈ ಸಂಸಾರವನ್ನು ಎದುರಿಸಲಿಕ್ಕೆ ಆಗೋದೇ ಇಲ್ಲ. ಸಂಸಾರದ ತಾಪತ್ರಯಗಳು ಭಾರಿ ಭಾರಿ ಇರುತ್ತದೆ. ನಾವೊಬ್ಬರೇ ಅದನ್ನ ಎದುರಿಸಲಿಕ್ಕೆ ಆಗೋದಿಲ್ಲ. ಜನರ ಜೊತೆಗೇನೆ ಬದುಕಬೇಕು, ಜನರ ಜೊತೆಗೇನೆ ಇರಬೇಕು, ಜ್ಞಾನಿಗಳ ಜೊತೆಗೆ ಸಂಘವನ್ನ ಮಾಡೋದಕ್ಕೆ ಬಯಸಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳ್ತಾರೆ ನೋಡಿ. ವಿದ್ಯಾಧರ ಹುಡ್ಕೊಂಡು ಬಂದ್ರು ನೋಡಿ ಭೃಗು ಋಷಿಗಳ ಹತ್ರ. ಅದೇ ತರ ನಾವು ಕೂಡ ಜ್ಞಾನಿಗಳ ಹತ್ರ ಹೋಗಬೇಕು. ನಮ್ಮ ಕಷ್ಟವನ್ನ ಹೇಳಿ ಅದರಿಂದ ನಾವು ಪರಿಹಾರವನ್ನ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಖಂಡಿತ ಎಲ್ಲಾ ಪರಿಹಾರಕ್ಕೂ ಪರಿಹಾರ ಶಾಸ್ತ್ರದಲ್ಲಿ ಇದ್ದೇ ಇದೆ. ಅದನ್ನು ಸರಿಯಾಗಿ ವಿಚಾರ ಮಾಡಿ ದೊಡ್ಡವರ ಹತ್ರ ಕೇಳಿ ತಿಳಿದು ಅದನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂತ ವಿಚಾರ. ಮತ್ತು ಭೃಗು ಋಷಿಗಳು ಅನುಗ್ರಹ ಮಾಡಿ ತಾವು ಕೂಡ ವಿಂಧ್ಯ ಪರ್ವತಕ್ಕೆ ಹೋದ್ರು ಅಂತ ವಿಚಾರವನ್ನ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳ್ತಾರೆ ನೋಡಿ. ಇದು ಮಾಘ ಸ್ನಾನದ ಹಿರಿಮೆಯನ್ನ ಹೇಳೋದಕ್ಕೆ ಬಂದಿರುವ ಒಂದು ವೃತ್ತಾಂತ ಇದು. ಆ ಸ್ನಾನ ಮಾಡಿದ್ರಿಂದಲೇ ವಿದ್ಯಾಧರನಿಗೆ ಮನ್ಮಥನಂತ ಸುಂದರವಾದ ಮುಖ ಬಂತು ಹಾಗೆ ಅಂತ. ಭೃಗು ಋಷಿಗಳು ರೇವಾ ನದಿ ತೀರಕ್ಕೆ ಬಂದರು. ಈ ಒಂದು ವಿಚಾರವನ್ನ ಭೃಗು ಋಷಿಗಳು ವಿದ್ಯಾಧರನಿಗೆ ಹೇಳಿದ ವಿಚಾರವನ್ನ ಯಾರು ಮಾಘಮಾಸದ ಹಿರಿಮೆ ಇದು, ಯಾರು ಪ್ರತಿ ದಿವಸ ಶ್ರವಣ ಮಾಡ್ತಾರೋ ಅವರಿಗೂ ಕೂಡ ಸುಂದರವಾದ ಶರೀರ ಬರುತ್ತದೆ, ಅವರಿಗೂ ಕೂಡ ಅವರ ಮನೋಭೀಷ್ಟಗಳು ಎಲ್ಲವೂ ಕೂಡ ಪೂರ್ಣವಾಗುತ್ತದೆ ಅಂತ ನೋಡಿ. ಇದೇನೋ ಸಣ್ಣ ಕಥೆ ಅಂತ ನಮಗನಿಸ್ತದೆ. ಏನೋ ಸಣ್ಣ ವಿಚಾರ ಹೇಳ್ತಾ ಇದ್ದಾರೆ, ಅಷ್ಟಕ್ಕೆ ಪರಮಾತ್ಮ ಸಂತುಷ್ಟನಾಗ್ತಾನೆ. ನಮ್ದು ಎಂದಿಗೂ ಕೂಡ ಅಳಿಲು ಸೇವೆನೆ, ಅದಕ್ಕಿಂತ ದೊಡ್ಡ ಯೋಗ್ಯತೆ ನಮ್ದು ಕಷ್ಟ ಇರ್ಬೋದು. ಆದ್ರೆ ಈ ಸಣ್ಣ ವಿಚಾರ ಇದನ್ನ ಪ್ರತಿ ದಿವಸ ಮಾಡಿದರೆ ನಮಗೆ ಪರಮಾತ್ಮನ ಅನುಗ್ರಹ ಆಗ್ತದೆ ಅಂದ್ರೆ ಯಾಕೆ ಮಾಡಬಾರ್ದು ಅಂತ ನೋಡಿ. ಪುರಾಣಗಳು ಇರೋದೇ ಇದಕ್ಕೆ. ನಿತ್ಯ ಪುರಾಣ ಪಾರಾಯಣ ಅಂತ ಟೈಮ್ ಇಟ್ಕೋಬೇಕಂತ. ಪುರಾಣಗಳಲ್ಲಿ ಹೇಳಿದ ವಿಚಾರವನ್ನ ಆ ತಿಂಗಳಲ್ಲಿ ನೋಡಿ ಆಯೋಜನೆ ಮಾಡ್ತಾರೆ. ಸತ್ಯನಾರಾಯಣ ಅಂತವರೆಲ್ಲ ಮಾಡ್ತಾರೆ ನೋಡಿ, ಆಯೋಜನೆ ಮಾಡ್ತಾರೆ. ಅದರಲ್ಲಿ ಭಾಗವಹಿಸಿ ನಾವು ಕೂಡ ಈ ಒಂದು ಪುಣ್ಯವನ್ನ ಪಡೀಬೇಕು ಹಾಗೆ ಅಂತ. ಇದರ ಮೇಲೆ ಸುಂದೋಪಸುಂದ ವಿಚಾರ ಅಂತ ಒಂದು ಹೇಳ್ತಾರೆ ವಸಿಷ್ಠರು ಹೇಳುವ ಮಾತು. ಇದು ಭೃಗು ಋಷಿಗಳು ಹೇಳಿದ ವಿಚಾರ. ಇನ್ನು ಮುಂದೆ ದತ್ತಾತ್ರೇಯರು, ಪರಮಾತ್ಮನ ಅವತಾರ ದತ್ತಾತ್ರೇಯರು, ಕಾರ್ತವೀರ್ಯಾರ್ಜುನ ಅಂತ ಒಂದು ರಾಜ ಇರ್ತಾನೆ. ಕಾರ್ತವೀರ್ಯಾರ್ಜುನ ನಾವು ಹೇಳ್ತೀವಿ ನೋಡಿ, ಕಾರ್ತವೀರ್ಯಾರ್ಜುನ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇನ ಗದಂ ನಷ್ಟಂಶ ಲಭ್ಯತೆ ಹಾಗೆ. ಕಾರ್ತವೀರ್ಯಾರ್ಜುನನ ಅವನಿಗೆ 1000 ಬಾಹುಗಳು. ನಮಗೆ ಯಾರು ಪದಾರ್ಥ ಕಳೆದು ಹೋದರೆ ಅವರ ಸ್ಮರಿಸಿಕೊಂಡ್ರೆ ಸಾಕಂತೆ, ಪದಾರ್ಥ ನಮ್ಮ ಕೈಗೆ ಬಂದ್ಬಿಡುತ್ತದಂತೆ. ಅಂತಹ ಕಾರ್ತವೀರ್ಯಾರ್ಜುನ ದತ್ತಾತ್ರೇಯರ ಶಿಷ್ಯ, ಪರಮಾತ್ಮನ ಶಿಷ್ಯ ಅವನು. ಅವರಿಗೆ ಈ ಮಾಘಮಾಸದ ಮಹಿಮೆಯನ್ನು ಕೂಡ ಹೇಳ್ತಾ ಇದ್ದಾರೆ ದತ್ತಾತ್ರೇಯರು ನೋಡಿ. ತುಂಬಾ ಅಪರೂಪದ ವಿಚಾರ. ಪರಮಾತ್ಮನ ವೇದವ್ಯಾಸರ ಅವತಾರ
ಕೇಳ್ತೀವಿ, ಉಪದೇಶಗಳು ಕೇಳ್ತೀವಿ. ಕಪಿಲ ಭಾಗವತದಲ್ಲಿ ಕಪಿಲ ಗೀತೆ ಇದೆ. ಅದರ ದತ್ತಾತ್ರೇಯರು ಉಪದೇಶ ಮಾಡಿದ್ದು ತುಂಬಾ ಅಪರೂಪದ ವಿಚಾರ ಅದು. ಅದನ್ನ ಪದ್ಮಪುರಾಣದಲ್ಲಿ ನಮಗೆ ವೇದವ್ಯಾಸರು ಅನುಗ್ರಹ ಮಾಡ್ತಾ ಇದ್ದಾರೆ. ದತ್ತಾತ್ರೇಯರು ಸಖ್ಯ ಪರ್ವತದಲ್ಲಿ ಇರ್ತಾರೆ. ಮಾಹಿಷ್ಮತಿ ಅಂತ ಒಂದು ದೇಶದ ರಾಜನಾಗಿ ಕಾರ್ತವೀರ್ಯಾರ್ಜುನ ಯೋಗಿಗಳಲ್ಲಿ ಕೇಳಿ ಮಾಡಿ ಜಗದ್ಗುರುಗಳ ಬ್ರಹ್ಮದೇವರು ಏನ್ ಹೇಳಿದ್ರು ಆ ವಿಚಾರವನ್ನ ನಾನು ನಿನಗೆ ಹೇಳ್ತೇನೆ ಹಾಗೆ ಅಂತ ದತ್ತಾತ್ರೇಯರು ಹೇಳ್ತಾರೆ. ಅಂದ್ರೆ ಬ್ರಹ್ಮದೇವರು ನಾರದರಿಗೆ ಏನು ಉಪದೇಶ ಮಾಡಿದರೋ ಅದನ್ನ ನಿನಗೆ ಹೇಳ್ತೇನೆ ಅಂತ ಒಟ್ಟು. ಯಾವ ಮನುಷ್ಯ ಈ ಭಾರತ ದೇಶದಲ್ಲಿ ಅದು ವಿಶೇಷವಾಗಿ ಕರ್ಮಭೂಮಿಯಾದ ಇದ್ದುಕೊಂಡು ಭಾಗಸ್ನಾನವನ್ನ ಮಾಡೋದಿಲ್ಲವೋ ಅವನ ಜನ್ಮ ವ್ಯರ್ಥ ಅಂತ ಶಾಸ್ತ್ರಗಳು ಹೇಳುತ್ತದೆ. ನೋಡಿ, ಒಂದೇ ಮಾತು ದತ್ತಾತ್ರೇಯರು, ಮನುಷ್ಯನಾಗಿ ಹುಟ್ಟಿದವರು ಕರ್ಮಭೂಮಿಯಲ್ಲಿ ಇರುವವರು ಭಾಗಸ್ನಾನ ಮಾಡದೇ ಹೋದರೆ ಅವರ ಜನ್ಮ ವ್ಯರ್ಥ. ಸೂರ್ಯ ಇಲ್ಲದೇ ಇರತಕ್ಕ ಆಕಾಶ, ಚಂದ್ರ ಇಲ್ಲದೇ ಇರತಕ್ಕ ನಕ್ಷತ್ರಗಳ ಕೂಟ ಅದೇನು ಶೋಭಿಸೋದಿಲ್ಲವೋ ಅದೇ ತರ ಮಾಘಮಾಸ ಸ್ನಾನ ಮಾಡದೆ ಯಾವ ಒಂದು ಸತ್ಕಾರ್ಯವೂ ಕೂಡ ಅದು ಫಲದಾಯಕ ಆಗೋದಿಲ್ಲ. ಅದರಿಂದ ಮಾಘಸ್ನಾನ ಸಾಮಾನ್ಯವಾಗಿ ಅದಕ್ಕೆ ಹೇಳೋದು ಪ್ರಾತಃ ಸ್ನಾನ, ಸೂರ್ಯ ಬರಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಸಂಧ್ಯಾವಂದನಾದಿಗಳನ್ನ ಮಾಡ್ತಾ ಇರಬೇಕು ನಾವು. ಇದು ನಮ್ದು ವಿಚಾರ. ಇದು ಅದರಿಂದ ಆಗತಕ್ಕ ಇದು ಪ್ರತಿಯೊಂದು ಇದು ಅಂತ ಮಾಘ ಮಾಸ ಅಂತ ಇಲ್ಲ, 12 ತಿಂಗಳಿಗೂ ಕೂಡ ಕಾಮನ್ ವಿಚಾರ ಅಂತ ನೋಡಿದರೆ ಸ್ನಾನ, ಪ್ರಾತಃ ಸ್ನಾನ. ಆದ್ರೆ ನಮ್ಮ ದುರಂತ ರಾತ್ರಿ ಬೇಗ ಮಲಗೋದಿಲ್ಲ, ಬೆಳಿಗ್ಗೆ ಬೇಗ ಏಳೋದಿಲ್ಲ. ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಬೇಗ ಏಳಬೇಕು ಅಂತ ಅದು. ಆ ಮಾಘ ಸ್ನಾನ ಒಂದು ಮಾಘ ಸ್ನಾನದಿಂದ ಪರಮಾತ್ಮ ಎಷ್ಟು ಸಂತೋಷ ಪಡ್ತಾನೆ, ಅಷ್ಟು ಸಂತೋಷ ಬೇರೆ ವ್ರತಗಳಿಂದ, ದಾನದಿಂದ, ತಪಸ್ಸಿನಿಂದ ಅವನಿಗೆ ಆಗೋದಿಲ್ಲ ಅಂತ. ಮಾಘ ಸ್ನಾನಕ್ಕೆ ಸದೃಶವಾಗಿ ಯಾವ ಯಜ್ಞಯಾಗಾದಿಗಳು ಪೂಜೆಗಳು ಇಲ್ಲ ಅಂತ. ಅದರಿಂದ ಒಂದು ಮನುಷ್ಯನಾದವ ತಮ್ಮ ಪಾಪವನ್ನು ಕಳೆದುಕೊಳ್ಳೋದಕ್ಕೆ, ವಾಸುದೇವನ ಅನುಗ್ರಹವನ್ನ ಪಡೆಯೋದಕ್ಕೆ, ಸ್ವರ್ಗವನ್ನ ಪಡೆಯೋದಕ್ಕೂ ಕೂಡ ಮಾಘ ಸ್ನಾನವನ್ನ ವಿಶೇಷವಾಗಿ ಮಾಡಬೇಕು ಹಾಗೆ ಅಂತ. ಈ ಶರೀರ ಎಷ್ಟು ಕಲುಷಿತವಾದದ್ದು. ಅದಕ್ಕೆ ಆಹಾರ ಕೊಟ್ಟು ರಕ್ಷಣೆ ಮಾಡಿ ಬರೀ ರಕ್ಷಣೆ ಮಾಡುವುದರಿಂದ ಏನು ಪುಣ್ಯ? ಮಾಘ ಸ್ನಾನ ಮಾಡದೆ ಈ ಶರೀರ ಪವಿತ್ರ ಆಗೋದಿಲ್ಲ. ಅದರಿಂದ ಮಾಘ ಸ್ನಾನವನ್ನ ಅವಶ್ಯ ಮಾಡಬೇಕು ಅಂತ. ಎಲುಬುಗಳು, ನರನಾಡಿಗಳು ಅದರಿಂದ ಆದ ಶರೀರ ಇದು. ಮಾಂಸ ರಕ್ತಗಳಿಂದ ಸಂಚರಿಸತಕ್ಕ ಶರೀರ ಇದು. ಅದರ ಮೇಲೆ ಹೇಳ್ತಾರೆ ನೋಡಿ ದಾಸರು, ಎಲುಬು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿರವು, ಹಲವು ವ್ಯಾಧಿಯ ಬೀಡು, ಪಂಚಭೂತದ ನಾಡು, ಬಲುಹು ದೇಹವೆನೆಚ್ಚಿ ಕೆಡಬೇಡ. ಈ ಶರೀರದ ಸುಖಕ್ಕಾಗಿ ಬೆಳಗಿನ ಜಾವ ಮಲ್ಕೊಂಡಿದ್ರೆ ಅದು ವ್ಯರ್ಥ ಅಲ್ಲವೇ? ಅದರಿಂದ ಈ ದೇಹ ನಿತ್ಯ ಅಲ್ಲ, ಬೆಳಿಗ್ಗೆದ್ದು ಪ್ರಾತಃ ಸ್ನಾನ ಮಾಡು ಅಂತ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಮತ್ತು ಈ ಶರೀರಕ್ಕೆ ದುಃಖಕ್ಕೆ ಅನೇಕ ಕಾರಣಗಳಿದೆ. ವಯಸ್ಸಾದ ಮೇಲೆ ದುಃಖ, ರೋಗ ರುಜಿನಗಳಿಂದ ದುಃಖ, ಏನು ಆಕ್ಸಿಡೆಂಟು ಇತ್ಯಾದಿಗಳು ಅದರಿಂದ ದುಃಖ. ಈ ರೀತಿಯಾಗಿ ಈ ಶರೀರಕ್ಕೆ ದುಃಖಕ್ಕೆ ಏನು ಕೊರತೆ ಇಲ್ಲ. ಆದರೆ ದುಃಖದ ಪರಿಹಾರಕ್ಕೆ ಇರೋದು ಒಂದೇ ಉಪಾಯ, ಅದು ಪರಮಾತ್ಮನ ಅನುಗ್ರಹ. ಅದಕ್ಕಾಗಿ ಇವನ್ನೆಲ್ಲ ಮಾಡಬೇಕು ಹಾಗೆ ಅಂತ.
ಮತ್ತು ವಾತ, ಪಿತ್ತ, ಕಫ ಅಂತ ತ್ರಿವಿಧ ದೋಷ ಅಂತ ಆಯುರ್ವೇದದಲ್ಲಿ ಇದನ್ನೇ ಹೇಳಿದ್ದಾರೆ. ಅಂತ ತ್ರಿವಿಧ ದೋಷದಿಂದ ಅಪವಿತ್ರವಾದದ್ದು ಈ ಶರೀರ. ಮತ್ತೆ ನವವಿಧ ದ್ವಾರ, 9 ದ್ವಾರಗಳಿದೆ ಇದರಲ್ಲಿ. ಅಂತ ಅಂದ್ರೆ ಏನು, ತೂತು ಮಡಿಕೆ ಅಂತ ಹೇಳ್ತಾರೆ ನೋಡಿ, ಅಂತ ಶರೀರ ಇದು ಅಂತ. ಆ ಮಡಿಕೆಯಲ್ಲಿ ಎಷ್ಟು ತೂತು ಇದ್ರೆ, ಎಷ್ಟು ನೀರು ತುಂಬಿಸಿದ್ರೆ ಏನಾಗ್ತದೆ? ಅದೇ ತರ ಈ ನವವಿಧ ದ್ವಾರ, ಅದರಿಂದ ಮಾಡಬಾರ್ದ ಎಲ್ಲಾ ನೋಡಿ, ಅಲ್ಲಿ ಅದು ಬಾಗಿಲಿದ್ದಂಗೆ, ಎಂಟ್ರಿ ಎಕ್ಸಿಟ್ ಅಂತ. ಅದು ಪುಣ್ಯ ಒಳಗೆ ಬರಬೇಕು, ಪುಣ್ಯ ಹೊರಗೆ ಹೋಗಬಾರ್ದು. ಅದೇ ತರ ಪಾಪ ಒಳಗೆ ಬರಬಾರ್ದು, ಇದ್ದ ಪಾಪ ಹೋಗಬೇಕು. ಆ ತರ ಆ ದ್ವಾರಗಳನ್ನು ನಾವು ಮೇಂಟೈನ್ ಮಾಡಬೇಕು. ಆದ್ರೆ ಎಲ್ಲ ಉಲ್ಟಾ ಪುಲ್ಟ, ಪಾಪಗಳು ಒಳಗೆ ಬಿಟ್ಟು ಬಿಡ್ತೀವಿ, ಪುಣ್ಯಗಳನ್ನ ಸುಖ ಭೋಗ ಮಾಡಿ 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 ಆ ಪುಣ್ಯವನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ. ನೋಡಿ, ನವವಿಧ ದ್ವಾರಕ್ಕೂ ಪಾಪ ಪುಣ್ಯಗಳ ತೂತು ಮಡಿಕೆಗೂ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ ಇಲ್ಲಿ. ಅದೇ ತೂತಾದ ಮಡಿಕೆಯಲ್ಲಿ ಎಷ್ಟು ನೀರು ತುಂಬಿಸಿದ್ರು ಹೇಗೆ ಉಪಯೋಗ ಇಲ್ಲವೋ, ಅದೇ ತರ ಸತ್ಕರ್ಮಗಳನ್ನ ಮಾಡುವಾಗ ಇಂದ್ರಿಯ ನಿಗ್ರಹ ಮೂಲಕ ಮನಸ್ಸು ಕೇಳಿದ್ದನ್ನ ಕೊಡದೆ ಇಂದ್ರಿಯ ನಿಗ್ರಹ ಮಾಡಿ ಪುಣ್ಯವನ್ನ ಜೋಪಾನವಾಗಿ ಇಟ್ಕೋಬೇಕು. ನೋಡಿ, ಹೇಗೆ ಹಣವನ್ನ, ನಮಗೆ ಹಣ ಜೋಪಾನವಾಗಿ ಇಟ್ಟು ಗೊತ್ತು, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡು, ಕಾಂಪೋಸಿಟ್ ಇಂಟ್ರೆಸ್ಟು ಎಲ್ಲ ವಿಚಾರ ಮಾಡ್ತೀವಿ. ಆದರೆ ಪುಣ್ಯವನ್ನ ರಕ್ಷಣೆ ಮಾಡೋದು ಹೇಗೆ, ಪುಣ್ಯವನ್ನ ಬೆಳೆಸೋದು ಹೇಗೆ, ಆ ಡಿಸ್ಕಷನೇ ಮಾಡೋದಿಲ್ಲ. ಹಂಗಾಗಬಾರ್ದು ಅಂತಾರೆ ದತ್ತಾತ್ರೇಯರ ಮಾತು ಇದು. ಅದರಿಂದ ಬರೀ ಶರೀರದ ಬಗ್ಗೆ ಚಿಂತನೆ ಮಾಡದೆ ಪುಣ್ಯವನ್ನ ಸಂಪಾದನೆ ಮಾಡೋದು ಹೇಗೆ, ಅದರ ಬಗ್ಗೆ ಕೂಡ ಚಿಂತನೆ ಮಾಡಿ ಅಂತ ಒಟ್ಟು. ಒಂದು ಬ್ರಾಹ್ಮಣ, ಸಾಮಾನ್ಯ ಮನುಷ್ಯರಿಗೂ ಹೇಳೋದು ಉಂಟು, ಒಂದು ಬ್ರಾಹ್ಮಣ ವಿಷ್ಣು ಭಕ್ತನಾಗಿ ಇಲ್ಲ ಅಂದ್ರೆ ಅವನ ಜೀವನ ವ್ಯರ್ಥ ಅಂತ. ಬ್ರಾಹ್ಮಣರು ಇಲ್ಲದ ಇರುವ ಪುಣ್ಯಕ್ಷೇತ್ರ ಅದು ಕ್ಷೇತ್ರವೇ ಅಲ್ಲವಂತೆ. ಬ್ರಾಹ್ಮಣರು ಇಲ್ಲದೆ ಇರುವ ಕ್ಷೇತ್ರ ಅಲ್ಲ. ಒಳ್ಳೆ ಶೀಲ ಇಲ್ಲದ ಕುಲ ಅದು ಕೂಡ ಉಪಯೋಗ ಇಲ್ಲ ಹಾಗೆ ಅಂತ. ಗರ್ವದಿಂದ ಮಾಡತಕ್ಕ ಧರ್ಮ ಕಾರ್ಯಗಳು ವ್ಯರ್ಥ, ಕೋಪದಿಂದ ಮಾಡತಕ್ಕ ತಪಸ್ಸು ನಾಶವಾಗುತ್ತದೆ, ದೃಢತೆ ಇಲ್ಲದ ಒಂದು ಜ್ಞಾನ ಅದು ವ್ಯರ್ಥ. ಗೊತ್ತಿಲ್ಲದೆ ಅಂದ್ರೆ ಶಾಸ್ತ್ರ ವಿಚಾರ ಕೇಳಿದರೂ ಕೂಡ ನಮ್ಮ ಅಜ್ಞಾನ ಹೋಗಿಲ್ಲ ಅಂದ್ರೆ ಕೇಳಿದ ಶಾಸ್ತ್ರ ಅದು ಹೇಗೆ ವ್ಯರ್ಥವೋ, ಅದೇ ತರ ಗುರುಭಕ್ತಿ ಇಲ್ಲದ ಬ್ರಹ್ಮಚಾರಿಗಳು ಹೇಗೆ ನಾಶವನ್ನು ಹೊಂದುತ್ತಾರೋ, ಅದೇ ತರ ಚೆನ್ನಾಗಿ ಉರಿಯುವ ಬೆಂಕಿಯಲ್ಲಿ ಹೋಮ ಮಾಡಬೇಕು. ಅಗ್ನಿ ಮಂದವಾಗಿದ್ರೆ ಹೋಮ ಮಾಡಿದ್ದೆಲ್ಲ ಹಾಗೆ ಇರ್ತದೆ, ಅದು ಹೇಗೋ ಅದೇ ತರ ಒಬ್ಬನೇ ಅಡಿಗೆ ಮಾಡಿ ಊಟ ಮಾಡೋದು ಹೇಗೆ ವ್ಯರ್ಥವೋ, ತಾನೇ ಅಡಿಗೆ ಮಾಡೋದು. ಮನೇಲಿ ಒಬ್ಬರೇ ಇದ್ದೀವಿ, ಎಷ್ಟು ಜನಕ್ಕೆ ಅಡಿಗೆ, ಒಬ್ಬರಿಗೆ ಅಡಿಗೆ, ಹಂಗ ಮಾಡಬೇಡಿ ಅಂತಾರೆ. ಅದು ಹೇಗೆ ವ್ಯರ್ಥವೋ ಅದೇ ತರ ಹಣಕಾಸಿಗಾಗಿ ಮಗಳನ್ನ ಕೊಟ್ಟು ಮದುವೆ ಮಾಡೋದು ಹೇಗೆ ನಷ್ಟವೋ, ತನಗಾಗಿ ತಾನೇ ಮಾಡುವ ಅಡಿಗೆ ಊಟ ಹೇಗೆ ವ್ಯರ್ಥವೋ, ಸನ್ಯಾಸಿಗಳು ಶೂದ್ರರು ಇವರೆಲ್ಲ ಮಾಡುವ ಯಜ್ಞಯಾಗಾದಿಗಳು ಹೇಗೆ ವ್ಯರ್ಥವೋ, ಅಭ್ಯಾಸ ಆವೃತ್ತಿ ಇಲ್ಲದೆ ಮಾಡತಕ್ಕ ವಿದ್ಯೆ ಹೇಗೆ ನಷ್ಟ ಆಗುತ್ತದೋ, ಅದೇ ರೀತಿಯಾಗಿ ಇಷ್ಟೆಲ್ಲ ಉದಾಹರಣೆ ಕೊಟ್ಟು ಸೂರ್ಯನು ಆ ಮಾಘ ಮಾಸದಲ್ಲಿ ಬಂದಾಗ ಯಾರು ಸ್ನಾನಾದಿಗಳನ್ನ ಮಾಡೋದಿಲ್ಲವೋ ಅವರ ಜನ್ಮವೂ ಕೂಡ ವ್ಯರ್ಥ ಹಾಗೆ ಅಂತ. ಅದರಿಂದ ಈ ಮಾಘ ಮಾಸದಲ್ಲಿ ಕ್ಷುದ್ರಪಾತಕ, ಉಪಪಾತಕ ಅಂತ ಎಲ್ಲಾ ಮಹಾಪಾತಕಗಳನ್ನು ಕೂಡ ನಾಶ ಮಾಡುವ ಸಾಮರ್ಥ್ಯ ಇದೆ ಇದಕ್ಕೆ. ಅದರಿಂದ ಇದನ್ನ ವ್ಯರ್ಥ ಮಾಡ್ಕೋಬಾರ್ದು ಹಾಗೆ ಅಂತ ಅದರ ಮಹಿಮೆಯನ್ನ ಕಾರ್ತಿವೀರ್ಯಾರ್ಜುನನಿಗೆ ದತ್ತಾತ್ರೇಯರು ಹೇಳ್ತಾ ಇದ್ದಾರೆ. ಇನ್ನು ಕೆಲವು ವಿಚಾರಗಳು ಇದೆ. ಈ ದತ್ತಾತ್ರೇಯರ ವಿಚಾರವನ್ನೇ ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೆ ಪರಮಸುಹೃತ್ ಶ್ರೀಮಧ್ವಾಂತರ್ಗತ
ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.